ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೈತಸ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಏನಾಯ್ತೀಗ? ಈಗ ನಾಮ ಹಾಕ್ಕೊಳ್ಳೋದು ಹೇಳ್ತಾ ಇದ್ದಾರೆ. ಅವಶ್ಯಂ ಧಾರಯೇತ್ ಪುಣ್ಯಂ ಊರ್ಧ್ವಪುಂಡ್ರಂ ಮನೋಹರಂ ದಂಡಾಕಾರಂತು ಭುಜೋಭಾಢ್ಯಂ ಮಧ್ಯೆ ಛಿದ್ರಂ ಪ್ರಕಾಶಯೇ. ಹಣೆಯ ಮೇಲೆ ದಂಡಾಕಾರ ಇರಬೇಕು, ಮಧ್ಯೆ ಛಿದ್ರ. ಮುಂದೆ ಹೇಳ್ತಾರೆ ಛಿದ್ರ ಇಲ್ಲದೆ ಹೋಗಿಬಿಟ್ರೆ ಅದಕ್ಕೆ ನಾಯಿ ಪಾದ ಇದ್ದ ಹಾಗೆ, ಅದು ಅವಲಕ್ಷಣ ಅಂತ ಹೇಳ್ತಾರೆ. ಹಚ್ಕೊಳ್ಳೋದೇ ಇರೋದು ಎಷ್ಟು ತಪ್ಪು ಹಚ್ಕೊಳ್ಳೋದು ತಪ್ಪು ಅಂತೇಳಿ. ತಪ್ಪು ಹಚ್ಕೊಳ್ಳೋದು ಕೂಡ ತಪ್ಪು, ಆದರೆ ಸರಿಯಾಗಿ ಹಚ್ಕೋಬೇಕು. ತುಂಬ ಜನ ಇವತ್ತು ಮಾಧ್ವರೇ ಅದನ್ನೆಲ್ಲ ನೋಡ್ಕೊಂಡ್ಬಿಡ್ತಾರೆ. ಇಸ್ಕಾನ್ ನೋಡಿ ಇವರು ಹಾಗೆ ಹಚ್ಕೊಂಡು ಶುರು ಮಾಡಿಬಿಡ್ತಾರೆ. ಅದು ತಪ್ಪದು. ಫೋಟೋಗಳು ತುಂಬ ಜನ ಫೋಟೋದಲ್ಲಿ ಬರೋದು ಹಾಗೇನೆ ಇಂತ ಕೂಡಿಸ್ಬಿಡ್ತಾರೆ. ರಾಮ ಕೃಷ್ಣ ಯಾವ ರೂಪಕ್ಕೆ ಬಂದರೂ ಕೂಡ ಆ ಥರ ಜಾಯಿನ್ ಮಾಡಿಬಿಡ್ತಾರೆ. ಜಾಯಿನ್ ಕೂಡ ಮಾಡಬಾರ್ದು, ಪ್ಯಾರಲಾಗೇ ಇರಬೇಕು. ಯಾಕೆ ಸಿಂಪಲ್ ಅದು ಯಾಕೆ ಪ್ಯಾರಲ್ ಆಗಿರಬೇಕು ಅಂದರೆ ಎರಡು ನಾಡಿಗಳ ಸಂಕೇತವು. ನಾಡಿಗಳು ಇಲ್ಲಿ ಸೇರಿದಾಗ ಇಲ್ಲಿ ಸೇರೋದಿಲ್ಲವು, ಗೊತ್ತಾಯ್ತಾ? ಈ ಪ್ಯಾರಲಾಗಿ ಬಂದುಬಿಟ್ಟು ಪ್ಯಾರಲಾಗೆ ಹೀಗೆ ಹೋಗುತ್ತೆ ಹೊರತು ಇಲ್ಲಿ ಹೇಗೆ ಸೇರುತ್ತದ? ಸೇರಿಬಿಟ್ರೆ ನಾಡಿ ಇಲ್ಲೇ ಶುರು ಆಯಿತು ಅಂತಾಗುತ್ತೆ. ತಪ್ಪದು. ಅದು ಕಾನ್ಸೆಪ್ಟೇ ಗೊತ್ತು, ಯಾತಕ್ಕೆ ಹಚ್ಕೋದು ಕಾನ್ಸೆಪ್ಟ್ ಗೊತ್ತಾದರೆ ಯಾತ ಪ್ಯಾರಲ್ ಇರಬೇಕು ಗೊತ್ತಾಗುತ್ತೆ. ಸೊ ಊರ್ಧ್ವಪುಂಡ್ರ ಊರ್ಧ್ವಪುಂಡ್ರದ ಕಾನ್ಸೆಪ್ಟೇ ಇಲ್ಲದೆ ಇದ್ದವ್ರು ಇದ್ದಾರೆ. ಊರ್ಧ್ವ ಅಂದರೆ ಬರೀ ನೇರ ಇದ್ದುಬಿಟ್ರೆ ಸಾಕು, ಮೇಲಕ್ಕೆ ಹೋದರೆ ಊರ್ಧ್ವ ಅಂತ ಅಷ್ಟೇ ತಿಳ್ಕೊತಾರೆ. ಅದು ಆ್ಯಕ್ಚುಲಿ ಏನಲ್ಲ, ಇಲ್ಲಿಂದಲೇ ಬರೋದ್ರಿಂದ ಇಲ್ಲೂ ಕೂಡ ಜಾಯಿನ್ ಆಗದೆ ಮುಂದೆ ಹಾಗೆ ಹೋಗಬೇಕು. ಜಾಯಿನ್ ಆಗೋದೇ ಇಲ್ಲ. ಜಾಯಿನ್ ಆಗಿ ಇಲ್ಲಿ ಬ್ರಹ್ಮರಂಧ್ರದಲ್ಲಿ ಯುನೈಟ್ ಆಗಬೇಕು. ಇಲ್ಲಿ ಸ್ಮಾಲ್ ಒಂದು ಯೂನಿಯನ್, ಇಲ್ಲಿ ಟೋಟಲ್ ಯೂನಿಯನ್. ಅಲ್ಲಿಗೆ ಅದು ಪೂರ್ತಿ ಅದಾದ ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ಲೆಕ್ಕ. ಇಲ್ಲೇ ಕಂಪ್ಲೀಟ್ ಮಾಡಿಬಿಟ್ರೆ ತಪ್ಪಾಗುತ್ತೆ. ಅದಕ್ಕೆ ದಂಡಾಕಾರಮ್ಮ ಏನಾಗುತ್ತೆ? ಅದು ಜಾಯಿನ್ ಆಗೋದು ಬೇರೆ, ಅದು ಜಾಯಿನ್ ಆಗೋದು ಬೇರೆ, ಇದು ಜಾಯಿನ್ ಆಗಬಾರ್ದು. ನಾಸಿಕಾ ಮೂಲಮಾರಭ್ಯ ಲಲಾಟಾಂತಂತು ವಿನ್ಯಸೇತ್ ದಂಡಾಕಾರಂ ಲಲಾಟೇತು ಹೃದಯೇ ಪದ್ಮಕುಡ್ಬಲಂ ವೇಣುಪತ್ರಾಕೃತಿ ಕುಕ್ಷೌ ಬಾಹೋರ್ದೀಪಾಕೃತಿರ್ಭವೇತ್ ಲಲಾಟೆ ಕಂಠದೇಶೇ ಚ ಸ್ಕಂಧಯೋಶ್ಚ ತ್ರಿಕೆ ತಥಾ ಚತುರಂಗಲಮಾನಾನಿ ಪಂಚಪುಂಡ್ರಾಣಿ ಧಾರಯೇತ್ ಉದರೇ ಪಾರ್ಶ್ವಯೋಶ್ಚೈವ ಹೃದಯೇ ಪಶ್ಚಿಮೇ ತಥಾ ಬಾಹೋರ್ಮಧ್ಯೆ ಚ ಸಪ್ತ ಸ್ಯುಃ ಪುಂಡ್ರಾಣಿ ಅಷ್ಟಾಂಗುಲಾನಿ ವಾ ಇತಿ ತತ್ರ ಮೂರ್ತಿಧ್ಯಾನಂ ಪಾದ್ಮೇ. ಹಚ್ಕೊಳ್ಳೋದೆಲ್ಲ ಆಯ್ತೀಗ. ಮೊದಲು ಊರ್ಧ್ವಪುಂಡ್ರ ಹಚ್ಕೋಬೇಕು. ಎರಡನೇದು ಎಲ್ಲೆಲ್ಲಿ ಹೇಗೆ ಹಚ್ಕೋಬೇಕು ಅಷ್ಟಾಯ್ತು. ಆಮೇಲೆ ಹಚ್ಕೋಬೇಕಾದ್ರೆ ಏನು ಚಿಂತನೆ ಮಾಡಬೇಕು, ಅದು ನಾಮ ಅಂತ ಕರೀತಾರೆ. ನಾಮ ಅಂದರೆ ಏನೀಗ ಈ ರೀತಿಯ ನಾಮ ಅಂತ ಆಗಿಬಿಟ್ಟಿದೆ. ಅಲ್ಲ, ದೇವರ ನಾಮ ಹೇಳ್ಕೊಂಡು ಹಚ್ಕೊಳ್ಳೋದ್ರೆ ನಾಮ ಅಂತ ಹೇಳ್ತಾರೆ. ನಾಮ ಹೇಳ್ಕೊಂಡು ನಾಮೋಚ್ಚಾರಣೆ ಮಾಡ್ಕೊಂಡು ಹಚ್ಕೊಂಡ್ರೆ ಏನಾಗುತ್ತದ? ಇಲ್ಲದ್ರೆ ನಾಮ ಆಗೋದಿಲ್ಲ. ಅದು ಜನಕ್ಕೆ ಗೊತ್ತಿಲ್ಲ, ಅದು ಇಂಪಾರ್ಟೆಂಟ್. ನಾಮ ಹಚ್ಕೊಳ್ಳದೆ ಹೋದರೆ ಅಲ್ಲ. ಯಾವ ನಾಮ ಒಟ್ಟು ನಾಮಗಳು ಎಷ್ಟು ಹಚ್ಕೋಬೇಕು? 12 ದ್ವಾದಶ ನಾಮಗಳು ಅಂತ. ದ್ವಾದಶ ನಾಮಗಳಾದ್ದರಿಂದ ದ್ವಾದಶ ನಾಮಗಳು ಕೇಶವಾದಿ ದ್ವಾದಶ ಹೆಸರನ್ನು ಹೇಳ್ಕೊಂಡು ಅದು ಕೇಶವಾಯ ನಮಃ ಆ ರೀತಿ ಎಲ್ಲೆಲ್ಲೇನೇನು ಅಂತ ಹೇಳ್ತಾರೆ. ಈಗ ಲಲಾಟೆ ಕೇಶವಂ ಧ್ಯಾಯೇತ್, ಲಲಾಟದಲ್ಲಿ ಹಚ್ಕೋಬಾರೆ ಕೇಶವಾಯ ನಮಃ ಅಂತ ಹಚ್ಕೋಬೇಕು. ನಾರಾಯಣ ಮಥೋದರೆ ಇನ್ನು ಆರ್ಡರ್ ಉದರ, ಆಮೇಲೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ಉದರ. ಇಲ್ಲಿ ಆದ ತಕ್ಷಣ ಉದರಕ್ಕೆ ಇಲ್ಲಿ ಬರಬೇಕು. ವಕ್ಷಸ್ಥ, ಆಮೇಲೆ ಮಾಧವಂ ನೆಕ್ಸ್ಟ್. ಹೀಗೆ ಮೇಲೆ ಹೋಗೋದ್ರಿಂದ ಇಲ್ಲಿಂದ ಇಲ್ಲಿ ಬರಬೇಕು. ವಕ್ಷಸ್ಥಲೆ ಮಾಧವಂಚ ಗೋವಿಂದಂಚ ಕಂಠಕೂಬರೆ ನೆಕ್ಸ್ಟ್ ಇದು. ಸೊ ಸುಷುಮ್ನಾ ನಾಡಿ ಸಂಕೇತ ಇದು. ಈ ಬಂದು ಹೀಗೆ ಹೋಗುತ್ತೆ. ಫಸ್ಟ್ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಬೇಕು. ಅದು ಹೇಳ್ತಾರೆ ನೋಡಿ. ಫಸ್ಟ್ ಗೋವಿಂದಂ ಕಂಠಕೂಬರೆ ಗೋವಿಂದಾಯ ನಮಃ. ಕಂಠಕೂಬರ ಅಂದರೆ ಮಧ್ಯದ ಭಾಗ. ವಿಷ್ಣುಂಚ ದಕ್ಷಿಣೆ ಕುಕ್ಷೌ, ಹೊಟ್ಟೆ ಬಲಭಾಗದಲ್ಲಿ ಯಾವುದು? ವಿಷ್ಣವೇ ನಮಃ ಅಂತ ಹಚ್ಕೋಬೇಕು. ಕುಕ್ಷೌ ಬಾಹುಕೆ ಮಧುಸೂದನಂ, ಆಮೇಲೆ ಬಲಗೈ ಮೇಲೆ ಇಲ್ಲಿ ಹಚ್ಕೋಬೇಕಾದ್ರೆ ಮಧುಸೂದನಾಯ ನಮಃ. ತ್ರಿವಿಕ್ರಮಂ ಕಂಧರೇತು, ಆಮೇಲೆ ಇಲ್ಲಿ ಬರಬೇಕು. ಇದಾದಮೇಲೆ ಹೀಗೆ ಆರ್ಡರ್. ತ್ರಿವಿಕ್ರಮಂ ಕಂಧರೇತು ವಾಮನಂ ವಾಮ ಪಾರ್ಶ್ವಕೆ, ಅವು ಎಡಬದಲಾಗಿ ವಾಮನ ಅಂತ ಹೇಳಬೇಕು. ವಾಮ ಪಾರ್ಶ್ವಕೆ ಶ್ರೀಧರಂ ಬಾಹು ಮಧ್ಯೇತು, ಇಲ್ಲಿ ಶ್ರೀಧರಾಯ ನಮಃ. ಋಷಿಕೇಶಂ ತಥಾ ಭುಜೆ, ಬಾಹು ಮಧ್ಯೆ ತಥಾ ಭುಜೆ. ಪೃಷ್ಠೇತು ಪದ್ಮನಾಭಂಚ, ಹಿಂದ್ಗಡೆ ಪದ್ಮನಾಭಾಯ ನಮಃ. ಕಕುತ್ ದಾಮೋದರಂ ನ್ಯಸೇತ್, ಕಕುತ್ ಇದರಲ್ಲಿ ದಾಮೋದರಂ ನ್ಯಸೇತ್ ಈ ಕಡೆಗೆ. ತತ್ಪ್ರಕ್ಷಾಲಿತತೋ ಯೇನ ವಾಸುದೇವೇತಿ, ಕೊನೆಗೆ ವಾಸುದೇವಾಯ ನಮಃ. ವಾಸುದೇವೇತಿ ಮೂರ್ಧನಿ ತತ್ಪ್ರಕ್ಷಾಲಿತತೋ ಯೇನ, ಅಲ್ಲಿ ಹಚ್ಕೊಳ್ಳೋದು ಬೇಕಾಗಿಲ್ಲ. ಏನು ಮಾಡಬೇಕು? ಪ್ರಕ್ಷಾಲಿತ ತೋಯ, ಆ ಮುದ್ರೆ ಬರೆಸಿದ ಮೇಲೆ ಆ ನೀರಿರುತ್ತಲ್ಲ ಅದನ್ನು ವಾಸುದೇವಾಯನ ಪ್ರೋಷಣೆ ಮಾಡ್ಬೋದು. ಅಲ್ಲಿ ದ್ವಾದಶ ನಾಮಗಳಾಯಿತು. ಇದೆಲ್ಲ ವಿಷ್ಣು ತೀರ್ಥರು ಬರೆದಿರೋ ತುಂಬ ಪ್ರಮಾಣಗಳೆಲ್ಲ ಕೊಟ್ಬಿಟ್ಟು ಇದೇ ಡಿಸ್ಕಸ್ ಮಾಡ್ತಾರೆ. ಅದು ಇಲ್ಲೊಂದು ಬರುತ್ತೆ, ಇಲ್ಲಿ ಬರುತ್ತೆ. ಅದಕ್ಕೆ ಹೇಳಿ ಇಲ್ಲೊಂದು ಒನ್ ಈ ಕಡೆ ಈ ಕಡೆ ಈ ಕಡೆ, ಆಮೇಲೆ ಇಲ್ಲಿಲ್ಲ ಇಲ್ಲಿ ಈಗ ಈ ಭಾಗದಲ್ಲಿ ಮಾತ್ರ ಇಲ್ಲ. ಅಲ್ಲಿ ಕೆಳಗಡೆ ಸಂಪ್ರದಾಯದಲ್ಲಿ ಮಾಡ್ಕೊಂಡಿರ್ತಾರೆ. ಅವ್ರ ಸಂಪ್ರದಾಯ ತಮ್ಮ ಸಂಪ್ರದಾಯ ಅಂತ ಮಾಡ್ಕೊಂಡಿರ್ತಾರೆ.
ಹೌದು, ಅದು ಇದೇ ಹೇಳಿದ್ನಲ್ಲ, ಈ ಕಡೆ ಇದೆ. ಆದರೆ ಅದರಲ್ಲೂ ವ್ಯತ್ಯಾಸ, ಯತಿಗಳಿಗೆ ಕೆಲವಿಲ್ಲ. ಅಂದರೆ ಇದರಲ್ಲಿ ಕೊಡಬೇಕಾದ್ರೆ ಮುದ್ರೆಗಳಲ್ಲಿ ವ್ಯತ್ಯಾಸ. ಮತ್ತು ಇಲ್ಲಿ ಕೆಲವರು ಹಾಕೋತಾರೆ, ಕೆಲವರು ಹೀಗೆ ಹಾಕೋದು ಬರೀ ಡಾಟ್ ಇಟ್ಕೋತಾರೆ. ಕೆಲವರು ಶ್ರೀವಾಸ ಅದು ಬರೀ ಡಾಟ್, ಕೆಲವರು ಏನೇ ಇಲ್ಲ, ಕೆಲವರು ಆ ಥರ ಎಲ್ಲ ಇದೆ. ಅದು ಅವರ ಸಂಪ್ರದಾಯ ಅಷ್ಟೇ. ಇಷ್ಟು ಮಾತ್ರ ವಿಹಿತ, ಹೆಚ್ಚು ಮಾಡೋದು ಅವ್ರ ಸಂಪ್ರದಾಯ ಅಷ್ಟೇ. ಇದನ್ನ ಯಾವುದೂ ಲೋಪ ಮಾಡೋದಿಲ್ಲ. ಕೆಲವು ಎಕ್ಸ್ಟ್ರಾ ಮಾಡ್ಕೋತಾರೆ, ಐಡೆಂಟಿಫಿಕೇಷನ್ ಸ್ಪೆಸಿಫಿಕ್ಗೋಸ್ಕರ ಮಾಡ್ಕೋತಾರೆ. ಹಾಂ ಹಾಂ ಗೊತ್ತು, 3 ಬರ, ಈ ಕಡೆ ಈ ಕಡೆ ಈ ಕಡೆ ಹಿಂದೆ 4 ಬರಬೇಕು. 4 ಅದು ಇದ್ದಿದ್ದು ಕಂಠ ಅಂಬೋದು. ಈಗ ಕೊಡಕ್ಕೆಲ್ಲ ಕಂಠಕ್ಕೆಲ್ಲ ಹಚ್ತೀವಲ್ಲ, ನೀರು ತುಂಬ ಹಬ್ಬ ಹಾಗೆಲ್ಲ, ಆ ರೀತಿ ಅದು ಅಲಂಕಾರ ಆ ರೀತಿ ಮಾಡಬೇಕು. ಎಲ್ಲ ಕಡೆಯಿಂದ ಬರೋದು. ಮೇನ್ ಅದು ಇದು ಬಾಹು ಮಧ್ಯೆ ಅಂತ ಹೇಳಿದಾಗ ಇಲ್ಲಿ ಬರಬೇಕು. ಈ ಎಡಗಡೆ ಹೇಳಿಲ್ಲಲ್ಲ ಬೇರೆ, ಬಾಹು ಮಧ್ಯೆ ಅಂದ್ರೆ ಶುಕ್ಲಪಕ್ಷೆ ಅಲ್ಲೂ ಸಾರಸ್ಯ. ಮತ್ತೆ ಶುಕ್ಲಪಕ್ಷೆ ಕೇಶವಾದಿ ನಾಮಭಿ ಕೃಷ್ಣಪಕ್ಷೆ ಸಂಕರ್ಷಣಾಧಿವಿರಿತಿ ಗುರವಃ. ಇದು ವಾಕ್ಯದಲ್ಲಿ ಏನೂ ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಸೇರಿಸಿ. ಈ ವಾಕ್ಯ ಕೊಡಲಿಲ್ಲ, ಯಾಕೆ ವಾಕ್ಯಗಳಿಲ್ಲ. ನಮ್ಮ ಗುರುಗಳು ಹೀಗೆ ಹೇಳ್ತಾರೆ, ಶುಕ್ಲಪಕ್ಷದಲ್ಲಿ ಕೇಶವಾಯ ನಮಃ ಹೀಗೆ, ಇಲ್ಲಾದರೆ ಸಂಕರ್ಷಣದಿಂದ ಶುರು ಮಾಡಿ ಕೃಷ್ಣ ದಾಮೋದರ ಅಂತ, ಇದು ಸಂಕರ್ಷಣಾದಿ ಕೃಷ್ಣ ಅಂತ ಅದು ಅಂತ ಗುರುಗಳು ಹೇಳ್ತಾರೆ. ಈ ರೀತಿ ನಮ್ಮ ಒಂದು ಪದ್ಧತಿಯಲ್ಲಿ ಬಂದಿದೆ. ಅದು ಶುಕ್ಲಪಕ್ಷ ಕೃಷ್ಣ ಬೇರೆ ಆಗೋದು, ತರ್ಪಣ ಕೊಡಬೇಕಾದ್ರೆ ವ್ಯತ್ಯಾಸ ಇದೆ. ಅದನ್ನು ಇಲ್ಲೂ ಅಪ್ಲೈ ಮಾಡ್ಕೋಬೇಕು ಅಂತ ಗುರುಗಳು ಹೇಳಿದ್ದಾರೆ. ಅದು ವಿರೋಧ ಅಲ್ಲ, ದೇವರ ಹೆಸರುಗಳೇ ಆದ್ದರಿಂದ ವಿರೋಧ ಇಲ್ಲ. ಹಾಂ 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 ಶುಕ್ಲಪಕ್ಷದಲ್ಲಿ ಕೇಶವಾದಿ ರೂಪಗಳಿಂದ ಹಚ್ಕೊಳ್ಳೋದು ಒಂದೇ ಕ್ರಮ, ಅದು ನಾಮಗಳು ಚೇಂಜ್. ಕೃಷ್ಣಪಕ್ಷದಲ್ಲಾದರೆ ನಾಮಗಳು ಚೇಂಜ್, ಆಕಾರ ಆಕೃತಿ ಒಂದೇ. ತದುಕ್ತಂ ಬ್ರಹ್ಮಾಂಡೇ ಮೂರ್ಧ್ನಿಮೂಲೇನ ಮಂತ್ರೇಣ ಶೇಷಂ 12 ನಾಮಭಿಃ ಸ್ಥಾನೇಷ್ವೇಷು ದ್ವಿಜಾಃ ಕುರ್ಯಾತ್ ನಮೋಂತೈಃ ಪ್ರಣವೇನ ಚ ಸಂಕರ್ಷಣಾಧಿಭಿಃ ಕೃಷ್ಣೇ ಶುಕ್ಲೇ ಚೇತ್ ಕೇಶವಾದಿಭಿಃ. ಅದು ಗುರುಗಳು ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೀಗಿದೆ ಅಂತ ಅದು ಸಪೋರ್ಟಿವ್ ಆಗಿ ಕೋಟ್ ಮಾಡ್ತಾರೆ. ಮೂರ್ಧ್ನಿಮೂಲೇನ ಮಂತ್ರೇಣ ಶೇಷಂ 12 ನಾಮಭಿಃ. ಇಲ್ಲೊಂದು ವ್ಯತ್ಯಾಸ ಏನು ಅಂದರೆ, ಮೂರ್ಧ್ನಿ ಇದು ಕೇಶ ಲಲಾಟೆ ಶುರು ಮಾಡಿದ್ದಾರಲ್ಲ ಮೂರ್ಧ್ನಿ, ಇಲ್ಲಿ ಓಂ ನಮೋ ನಾರಾಯಣಾಯ ಮೂಲಮಂತ್ರೇಣ, ಉಳಿದೆಲ್ಲ 12. ಆ ರೀತಿ ಶೇಷಂ 12 ನಾಮಭಿ 13 ಆಯ್ತಾಗ. ಇದು ಒಂದು, ಉಳಿದ 12 ನಾಮ. ಅಲ್ಲೂ 12ರಲ್ಲಿ ಎಲ್ಲಿ 12 ಎಂಬುದ್ರ ಬಗ್ಗೆ ಪಕ್ಷಾಂತರಗಳು. ಮೊದಲೊಂದು ಪಕ್ಷ ಹೇಳಿದ್ರು, ಇನ್ನೊಂದು ಮೊದಲನೇದರಲ್ಲಿ ಇದರಲ್ಲಿ ವ್ಯತ್ಯಾಸ ಏನಿಲ್ಲ. ಮೂರ್ಧ್ನಿ ಹೇಳಿದ್ದಿಲ್ಲ, ಇಲ್ಲಿ ಹೇಳಿದರು. ಅಲ್ಲಿ ಬರೀ ಪ್ರೋಕ್ಷಣೆ ಹೇಳಿದರು, ಇಲ್ಲಿ ಹಚ್ಕೊಳ್ಳೋದೇ ಹೇಳಿದರು ನಾರಾಯಣಾಯ ಅಂತ. ಸ್ಥಾನೇಷ್ವೇಷು ದ್ವಿಜಃ ಕುರ್ಯಾತ್ ನಮೋಂತೈಃ ಪ್ರಣವೇನ ಚ. ಮೊದಲೇನು ಹೇಳಿದರು, ಕೇಶವಾದಿಗಳನ್ನು ಹೇಳಬೇಕು ಅಂತ ಹೇಳಿಬಿಟ್ರು. ಇಲ್ಲಿ ಹೇಗೆ ಹೇಳಬೇಕು ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಓಂ ಕೇಶವಾಯ ನಮಃ ಹಾಗೆ ಹೇಳಿ ಅಂತ ಅರ್ಥ. ಅದಕ್ಕೆ ನೋಡಿ, ನಮೋಂತೈಹಿ ಪ್ರಣವೇನ ಚ. ನಮ ಅಂಬದು ಕೊನೆಗಿರಬೇಕು, ಪ್ರಣವ ಅಂಬದು ಇರಬೇಕು ಜೊತೆಗೆ. ಓಂ ಕೇಶವಾಯ ನಮಃ ಈ ರೂಪದಲ್ಲಿ ಹೇಳಬೇಕು ಅಂತ ಅರ್ಥ. ಸಂಕರ್ಷಣಾಧಿಭಿ ಕೃಷ್ಣೇ ಶುಕ್ಲೇ ಚೇತ್ ಕೇಶವಾದಿಭಿ. ಕೃಷ್ಣದಲ್ಲಿ ಸಂಕರ್ಷಣಾದಿಗಳು, ಶುಕ್ಲದಲ್ಲಿ ಕೇಶವಾದಿಗಳು ಅಂತ ಇದೆ ಅಂತ ಇನ್ನು ಬ್ರಹ್ಮಾಂಡ ಪುರಾಣದ ವಾಕ್ಯನ ಕೋಟ್ ಮಾಡಿದೆ. ಇಷ್ಟು ಹೇಳಿ ಮುಂದೆ ಊರ್ಧ್ವಪುಂಡ್ರಧಾರಣಂ ಮೃತ್ತಿಕಾ ಸ್ಥಾನಾನಿ ಚ ಪಾದ್ಮೇ. ಇನ್ನು ಪದ್ಮಪುರಾಣದಲ್ಲಿ ಇನ್ನೂ ಕೆಲವು ವಿಷಯಗಳಿವೆ ಅಂತ ಹೇಳ್ತಾರೆ. ಅದೇ ಹೇಳ್ತು, ಅದರ ಪ್ರಶ್ನೆ ಬಳಕ ಹೇಳಿದ್ರಲ್ಲ, ಅದು ವಾಸುದೇವಾಯ ನಮಃ ಅಂತ ಹಾಕ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಮದ್ದು ಹೇಳಿದ್ರಲ್ಲ, ಈಗ ಅದಕ್ಕೇನೆ ಮಹೋಮುದ್ರ ತೊಳ್ಕೊಂಡ ಮೇಲೆ ಏನು ಪ್ರಶ್ನೆ ಮಾಡ್ಕೊಳ್ಳಿ ವಾಸುದೇವಾಯ ಅಂತ ಹೇಳಲಿಲ್ಲ, ಅದನ್ನೇ ಹೇಳಿದ್ದು ಅವರು. ಮತ್ತು ಮುದ್ರೆ ಹಾಕ್ಕೊಂಡು ತೊಳೆದೇ ಇರಬಾರ್ದು, ತೊಳೆದೇ ಇಡಬೇಕಲ್ಲ. ಇಲ್ಲ ಹೋದ್ರೆ ಅದು ಹಾಗೆ ನಿರ್ಮಾಲ್ಯ ಆಗುತ್ತೆ. ಬರೋ ದಿವಸಕ್ಕೆ ಇನ್ನೊಬ್ಬರು ಹಚ್ಕೊಳ್ಳೋಕ್ಕೂ ಬರೋದಿಲ್ಲ, ನೀರು ನಿರ್ಮಾಲ್ಯ ಆಗುತ್ತೆ. ತೊಳೆದಿಡಬೇಕು ಅಂತ ಅದು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಊರ್ಧ್ವಪುಂಡ ಧಾರಣ ಮೃತ್ತಿಕಾ ಸ್ಥಾನಾನಿ ಚ ಪಾದ್ಮೇ. ಊರ್ಧ್ವಪುಂಡ ಧಾರಣ ಕ್ರಮ ಮತ್ತು ಮೃತ್ತಿಕಾ ಯಾವ್ಯಾವುದು ಅನ್ನೋದನ್ನು ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಏನು ಹಚ್ಕೋಬೇಕು ಅಂತ ಪ್ರಶ್ನೆ. ಏನು ಹಚ್ಕೋಬೇಕು ಅಂದರೆ ದ್ವಾರವತ್ಯಾಂ ಶುಭೇ ರಮ್ಯೆ. ಅದೇ ದ್ವಾರಾವತಿ ಅಂದರೆ ಗೋಪಿಚಂದನ. ದ್ವಾರಾವತಿ ನಂಬರ್ 1 ಅಂದರೆ ಯಾವುದದು? ದ್ವಾರಾವತಿದಾಗಬೇಕು. ಶುಭೇ ವಾಸುದೇವ ಹೃದಯ ತಥಾ. ಅಲ್ಲಿ ಗೋಪಿ ತಲಾಬ್ ಅಂತ ಕರೀತಾರಲ್ಲ, ಅಲ್ಲೇ ಸಿಗೋದು. ಅದು ವಾಸುದೇವ ಹೃದ ಅಂತ ಕರೆದಿದ್ದಾರೆ. ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಹೆಸರು ವಾಸುದೇವ ಹೃದ ಅಂದರೆ ಸರೋವರ, ವಾಸುದೇವ ಸರೋವರ. ಅವ್ರ ಕೈಯಲ್ಲಿ ಗೋಪಿ ತಲಾಬ್ ಅಂದರೆ ಸರೋವರ. ತತ್ರ ಉದ್ಭವಾಂ ಮೃದಂ ಶುಭ್ರಾಂ ಆದಾಯ ದ್ವಿಜಸತ್ತಮಃ. ನಮ್ಮವ್ರನ್ನ ಇವನೇ ಹೋಗಿ ತರಬೇಕು ಅಂತ ಹೇಳ್ತಾರೆ. ಇವನೇ ಹೋಗಿ ತರಬೇಕು, ಅದು ಭಾರಿ ಶ್ರೇಷ್ಠ. ಧಾರಯೇ ಊರ್ಧ್ವಪುಂಡ್ರಾಣಿ ಸರ್ವಕರ್ಮ ಫಲಾಪ್ತಯೇ. ಯಾವುದೇ ಕರ್ಮಕ್ಕೂ ಏನು ಬೇಕದು ಊರ್ಧ್ವಪುಂಡ್ರ ಬೇಕು. ಒಮ್ಮೆ ಸ್ನಾನ ಮಾಡಿದ್ದ, ಎಲ್ಲ ಆಯಿತು, ಮೇಲೆ ಮತ್ತೆ ಸ್ನಾನ ಮಾಡ್ದ, ಮತ್ತೆ ಗೋಪಿಂದ ಹಚ್ಕೊಳ್ಳೇಬೇಕಾಗ. ಪ್ರತಿ ಸತಿ ಕೂಡ ಸ್ನಾನಾನಂತರ ಹಚ್ಕೊಳ್ಳೇಬೇಕು. ಆದಾಯ ಪರಯಾ ಭಕ್ತ್ಯ ಗಂಗಾತೀರೋದ್ಭವಾಮೃತಂ. ಇದು ಸಿಗಲಿಲ್ಲ ಅಂತ ತಿಳ್ಕೊಂಬೋಣ. ನೆಕ್ಸ್ಟ್ ಚಾಯ್ಸ್ ಯಾವುದಕ್ಕೀಗ?
ಗಂಗಾ ತೀರದ ಮಣ್ಣು, ಗಂಗಾ ತೀರದ ಮಣ್ಣು ಇದು ಗೋಪಿಯರು ಹಚ್ಚಿದ್ದು, ಅದು ಗಂಗಾ ತೀರದ ಮಣ್ಣು, ಆದ್ದರಿಂದ ವಿಷ್ಣು ಪಾದೋದಕದ ಪಕ್ಕದಲ್ಲಿರೋದು, ಅದು ನೆಕ್ಸ್ಟ್ ಆಪ್ಷನ್. ಅದು ಇವೆಲ್ಲ ಯಾತಕ್ಕಾಗಿ ಬೇಕಾಗಿತ್ತು ಅಂದರೆ ಎಲ್ಲರೂ ಹೋಗಿ ತರೋದು ಸುಲಭದ ಕೆಲಸ ಅಲ್ಲ, ಗೊತ್ತಾಯ್ತಾ? ಅದರಿಂದ ತಮ್ಮ ಬೆಸ್ಟ್ ಆಪ್ಷನ್ ಯಾವ್ದು ಸಿಗಬೇಕು. ಈಗ ನಮಗೆ ಭಾರಿ ಅನುಕೂಲ ಇದೆ, ಹಚ್ಕೊಂಬೋದಿಲ್ಲ. ಹಿಂದೆ ಅನುಕೂಲ ಇಲ್ಲದ ಕಾಲಕ್ಕೆ ಏನ್ಕೊಂಡು ಏನು ಮಾಡ್ತಾಯಿದ್ರು ಅವರು, ಏನಿದೆ ಅಲ್ಲಿ ನೋಡ್ಕೊಂಡು ಆ ಪ್ರಕಾರ ನೆಕ್ಸ್ಟ್ ಆಪ್ಷನ್ ಬೇಕಲ್ಲ ಸಿಗದೆ ಹೋದಾಗ, ಅದನ್ನ ಹೇಳಿದ್ರು. ತಥಾ ಊರ್ಧ್ವ ಪುಂಡ್ರಾಣಿ ಸರ್ವಯಜ್ಞ ಫಲಂ ಲಭೆ. ಇವೆರಡನ್ನು ಹಚ್ಕೊಂಡು ಯಾವುದೇ ಕರ್ಮ ಮಾಡಿದರೂ ಕೂಡ ಈ ಸರ್ವಯಜ್ಞದ ಫಲವು ಸಿದ್ಧಿ ಬರ್ತದೆ, ಫಲ ಸಿದ್ಧಿ ಬರೋದೇ ಇಲ್ಲ. ಯತ್ರ ದಿವ್ಯಂ ಹರೇ ಕ್ಷೇತ್ರಂ ತತ್ರೈವ ಮೃದವಾಹರೇತ್. ನಿಮ್ಗೆ ಅದೂ ಆಗಲಿಲ್ಲ ಅಂತ ಹೇಳಿ ಥರ್ಡ್ ಆಪ್ಷನ್. ಈಗ ಯಾವುದೇ ಕ್ಷೇತ್ರ ಹತ್ತಿರದಲ್ಲಿದೆಯೋ ನಿಮಗೆ ಆ ಕ್ಷೇತ್ರದ ಹಚ್ಕೊಳ್ಳಿ. ವಿಷ್ಣು ಕ್ಷೇತ್ರ ಆಗಿರಬೇಕು. ವಿಷ್ಣು ಕ್ಷೇತ್ರವಾದರೆ ಅಲ್ಲಿಯ ಮಣ್ಣು ಶ್ರೇಷ್ಠ. ಯತ್ರ ದಿವ್ಯಂ ಹರೇ ಕ್ಷೇತ್ರಂ ತತ್ರೈವ ಮೃದಮಾಹ್ವರೆ ಆಹರೆ ಶೈವ ಶ್ರೇಯೋ ಅರ್ಥಿವಿರ್ಗ್ರಾಹ್ಯ ಊರ್ಧ್ವಪುಂಡ್ರಸ್ಯ ಧಾರಣೆ. ಆಗ ಅದು ಶ್ರೇಯಸ್ಕರ, ಅಲ್ಲೆಲ್ಲಿ ಸಿಗೋದೇ ಶ್ರೇಷ್ಠ. ಆದ್ದರಿಂದ ಯೋಚನೆ ಮಾಡಬೇಡಿ, ಹಚ್ಕೊಳ್ಳಿ. ಪರ್ವತಾಗ್ರೇ ನದೀ ತೀರೆ ಬಿಂಬಮೂಲೆ ಬಿಲ್ವಮೂಲೆ ಜಲಾಶಯೇ ಸಿಂಧು ತೀರೆ ಚ ವಲ್ಮೀಕೆ ಹರಿಕ್ಷೇತ್ರೇ ವಿಶೇಷತಃ ವಿಷ್ಣೋಸ್ಥಾನೋದಕಂ ಯತ್ರ ಪ್ರವಹೇತ ದಿನೇ ದಿನೇ ಪುಂಡ್ರಾಣಾಂ ಧಾರಣಾರ್ಥಾಯ ಗೃಹ್ಣೀಯಾ ತತ್ತಮೃತ್ತಿಕಾಂ. ನೆಕ್ಸ್ಟ್ ಚಾಯ್ಸ್ ಯಾವುದು ಅಂದರೆ ಪರ್ವತಾಗ್ರೇ, ಪರ್ವತ ತುದಿಯಲ್ಲಿ. ಅದು ಯಾತಕ್ಕೆ ಪ್ಯೂರ್ ಅಂದರೆ ಅದು ಹತ್ತಿ ಹೋಗೋದಿಲ್ಲ, ಯಾರು ಅಲ್ಲಿಗೆ ತುಳಿಯೋ ಚಾನ್ಸ್ ಇಲ್ಲ. ಏನಾಗಿರ್ಬೇಕು ಹಚ್ಕೊಳ್ಳೋ ಮಣ್ಣು? ಶುದ್ಧವಾಗಿರಬೇಕಾದ್ರಿಂದ. ಮತ್ತು ನೀರು ಬಿದ್ದಾಗ ಅಲ್ಲಿಂದ ನೀರು ಹಿಡ್ಕೊಂಡು ಹೋಗಿಬಿಟ್ಟು ಸರಿಯಾಗಿ ಏನಾಗಿರುತ್ತೆ ಅದು ಪ್ಯೂರೆಸ್ಟ್ ಮೇಲೆ ಬಿದ್ದ ನೀರು ಗಂಗೋದಕ ಇದ್ದ ಹಾಗೆ. ಸೈಂಟಿಫಿಕಲಿ ಕೂಡ ಏನಾಗಿರೋದಿಲ್ಲ, ಪೊಲ್ಯೂಟ್ ಆಗಿರೋದಿಲ್ಲ. ಅಲ್ಲಿ ಮಣ್ಣು ತೊಗೊಂಡು ಬನ್ನಿ. ಅದು ಸಿಗದೆ ಹೋದರೆ ನದಿ ತೀರದ್ದಾಗ್ಬೋದು, ಯಾವುದೇ ನದಿ ತೀರದಲ್ಲ ಪರವಾಗಿಲ್ಲ. ಅದು ಸಿಗಲಿಲ್ಲ, ಬಿಲ್ವ ಮೂಲೆ, ಬಿಲ್ವ ಪತ್ರದ ಗಿಡ ಇರುತ್ತಲ್ಲ ಅದರ ಮೂಲ ಅದು ಬರುತ್ತೆ. ಅದು ಸಿಗದೆ ಹೋದರೆ ಜಲಾಶಯದ ನೀರೊಳಗೆ ಮಣ್ಣಿರುತ್ತಲ್ಲ ಆ ಮಣ್ಣು ಹಚ್ಕೋಬೋದು. ಆಮೇಲೆ ಸಿಂಧು ತೀರ ಅಂಬೋದಕ್ಕೆ ಎರಡು ಅರ್ಥ. ಸಿಂಧು ನದಿ ತೀರ ಅಂತಲೂ ಆಗ್ಬೋದು, ಇನ್ ಜನರಲ್ ನದಿ. ವಲ್ಮೀಕೆ ಅದು ಹುತ್ತದ ಮಣ್ಣು. ಹರಿಕ್ಷೇತ್ರೇ ವಿಶೇಷತ, ಹರಿಕ್ಷೇತ್ರ ಭಾಗ ಅದರಲ್ಲಿ ಏನಾದ್ರು ವಲ್ಮೀಕಿ ಹೇಳಿದ್ರೆ ಅದು ಆಗ್ಬೋದು. ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ ಆಪ್ಷನ್. ಮುಂದೆ ಹೋಗ್ತಾ ಹೋದಂತೆ ಏನಾಗುತ್ತೆ ಅದಕ್ಕೆ ಪ್ರಯಾರಿಟಿಯಲ್ಲಿ ಅದು ಕಡಿಮೆ. ಒಟ್ಟು ವಿಷ್ಣು ಸ್ಥಾನೋದಕಂ ಯತ್ರ ಪ್ರವಹೇತ ದಿನೇ ದಿನೇ. ಒಟ್ಟಿನ ವಿಷ್ಣುವಿನ ಸ್ಥಾನೋದಕ ಇಲ್ಲಿ ನಿತ್ಯ ಹರಿತಾ ಇರುತ್ತೋ ಆ ಮಣ್ಣು ಆರಿಸ್ಕೊಳ್ಳಿ. ಒಮ್ಮೆ ಬಂದರೆ ಸಾಲದು, ನಿತ್ಯ ಹರಿತಿದ್ರೆ ಏನಾಗುತ್ತದು ಪ್ಯೂರಿಫೈ ಆಗಿರೋದ್ರಿಂದ ಹೆಚ್ಚೆಚ್ಚಾಗಿರೋದು ಅದನ್ನು ತಗೊಳ್ಳಿ. ಧೃತ್ವಾ ಪುಂಡ್ರಾಣಿ ಚಾಂಗೇಶು ಗೃಹ್ಣೀಯಾ ತತ್ರ ಮೃತ್ತಿಕಾಂ ಧೃತ್ವಾ ಪುಂಡ್ರಾಣಿ ಚಾಂಗೇಶು ವಿಷ್ಣು ಸಾಯುಜ್ಯಮಾಪ್ನುಯಾತ್. ಈ ರೀತಿ ಊರ್ಧ್ವಪುಂಡ ಹಚ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ವಿಷ್ಣು ಲೋಕದಲ್ಲಿ ವೈಕುಂಠದಲ್ಲಿ ಸಾಯುಜ್ಯ ಮುಕ್ತಿ ಆಗುತ್ತೆ. ವಿಷ್ಣು ಸಾಯುಜ್ಯ ಮತ್ತು ಜನರಲ್ಲಾಗಿ ಮುಕ್ತಿ ಅಂತ ಒಂದರ್ಥ. ಇನ್ನೊಂದರ್ಥ ಸಾಯುಜ್ಯ ಮುಕ್ತಿ. ಸಾಯುಜ್ಯ ಮುಕ್ತಿ ಅಂದ್ರೇನು? ಜೊತೆಗೇ ಇರ್ತಕ್ಕಂಥದ್ದು, ಅದು ಭಾರಿ ದೊಡ್ಡದು. ಜೊತೆಗೇ ಹೋಗಿದ್ವಿ ಅಂತ ಹೇಳೋದಿಲ್ಲ, ಆ ಥರ ಅವಕಾಶ ಸಿಗುತ್ತೆ. ಮೃತ್ತಿಕಾಂ ಶ್ಯಾಮ ಶಾಂತಿಕರ ಪ್ರೋಕ್ತ ರಕ್ತ ವಶ್ಯಕರಿ ತಥಾ ಪೀತಾ ವೈ ಶ್ರೀಕರೇತ್ಯಾಹು ಶ್ವೇತ ಮೋಕ್ಷಪ್ರದ ಶುಭ. ಇಲ್ಲಿ ಮೋಕ್ಷಪ್ರದ ಆಗಿದೆ, ಮೋಕ್ಷಪ್ರದ ಶುಭ. ಆ ಮಣ್ಣಿನಲ್ಲಿ ಎಲ್ಲ ನದಿ ಬೇರೆ ಹೇಳಿದ ಮೇಲೆ ಒಂದೇ ಕಲರ್ ಇರಲ್ಲ, ಚೇಂಜ್ ಆಯಿತು ಕಲರಿಗೆ, ಗೊತ್ತಾಯ್ತಾ? ಅದರಲ್ಲಿ ಯಾವ ಶ್ರೇಷ್ಠ ಅಂತ ಕೇಳಿದರೆ ಪೀತ ಶ್ಯಾಮ ಶಾಂತಿಕರ, ಕಪ್ಪು ಮಣ್ಣಾದರೆ ಶಾಂತಿ ಕೊಡುತ್ತೆ. ರಕ್ತ ಕೆಂಪು ಮಣ್ಣಾದರೆ ವಶ್ಯಕರಿ ತಥಾ ಗುಡ್ದವರನ್ನು ವಶದಲ್ಲಿ ಇಟ್ಕೊಳ್ಳೋ ಶಕ್ತಿ ಕೊಡುತ್ತೆ. ಪೀತಾವೈ ಶ್ರೀಕರ ಹಳದಿ, ಇದೆ ನಮ್ಮ ಗೋಪಿಚಂದನ. ಹಳದಿ ಬಣ್ಣ ಶ್ರೀಕರ ಸಂಪತ್ಕರವಾದದ್ದು ಅಂತ ಅರ್ಥ. ಶ್ವೇತ ಬಿಳಿದಾದರೆ ಮೋಕ್ಷಪ್ರದ ಶುಭ, ಮೋಕ್ಷದಾಯಕವಾಗುತ್ತೆ ಅಂಥೇಳಿ ಬಣ್ಣದ ಮೇಲೆ ಅದರ ಫಲ ವ್ಯತ್ಯಾಸ. ಅದು ಎಲ್ಲದೂ ಶ್ರೇಷ್ಠನೇ. ಶಾಂತಿನೂ ಬೇಕು, ವಶ್ಯಕರ ಇದಾಗಬೇಕು, ಶ್ರೀಕರ ಮೋಕ್ಷಪ್ರದ ಎಲ್ಲ ಶ್ರೇಷ್ಠನೇ. ಕೆಂಪು ಮಣ್ಣು ಯಾಕೆ ಇರೋದಿಲ್ಲ? ಎಷ್ಟು ಸುಲಭ. ಕೆಮ್ಮಣ್ಣು ಅಂತ ಕರೆಯೋದು ಯಾತಕ್ಕೆ? ಕೆಮ್ಮಣ್ಣು ಅಂತ ಹೇಳಿದ್ರೆ ಕೆಂಪು ತಾನೇ ಇರೋದು, ಅದು ಏನು ಆಶ್ಚರ್ಯನೇ ಇಲ್ಲ. ಕೆಂಪು ಈ ಕಡೆ ಎಲ್ಲ ಕೆಂಪು ಮಣ್ಣು, ಈ ಹುಬ್ಬಳ್ಳಿ ದಾರ ಆ ಕಡೆ ಹೋಗ್ಬಿಟ್ರೆ ಆ ಕಡೆ ಎಲ್ಲ ಬ್ಲಾಕ್ ಕಾಟನ್ ಸಾಯಿಲ್ ಅಂತಾರೆ, ಕಪ್ಪು ಮಣ್ಣು. ಅದು ಎರೆ ಮಣ್ಣು ಅಂತ ಬೇರೆ, ಅದು ಬಳಿ ಜಿಗುಟು ಭಾರಿ ಜಾಸ್ತಿ, ಇದು ಜಿಗುಟಿರೋದಿಲ್ಲ. ಆದ್ದರಿಂದ ಅದಕ್ಕೆ ಆ ಬೆಳೆಗೆ ಅದೇ ಬೇಕು. ಇಲ್ಲಿ ಬೆಳೆಗೆ ಎಷ್ಟೊಂದಲ್ಲಿ ಬೆಳೆಯೋದಿಲ್ಲ, ಜಿಗುಟು ಮಣ್ಣೆಲ್ಲ ಅದು ಹೊತ್ತೋಗ್ಬಿಡುತ್ತೆ. ಕೆಲವು ಇದರಲ್ಲಿ ಬೆಳೆಯೋದಿಲ್ಲ, ಅಲ್ಲೇ ಬೆಳೆಯೋದು. ಮಣ್ಣಿನಲ್ಲಿ ಎಷ್ಟು ಭೇದ ಇದೆ. ವಶ್ಯಕರಿ ತಥಾ ಯದಾರಯೇದ್ ಊರ್ಧ್ವಪುಂಡ್ರಾಣಿ ಸರ್ವ ಪುಣ್ಯ ಫಲಾಪ್ತಯೇ. ಒಟ್ಟಿನ ಮೇಲೆ ಊರ್ಧ್ವಪುಂಡ ಇರಲೇಬೇಕು, ಎಲ್ಲರೂ ಪುಣ್ಯ ಕಾರ್ಯಗಳು ಸಿದ್ಧಿ ಆಗೋದಿಲ್ಲ. ಗೃಹೇ ಯಸ್ಯ ಸದಾ ತಿಷ್ಠೇತ್ ಗೋಪಿ ಚಂದನ ವೃತ್ತಿಕಾ ದ್ವಾರಕಾ ತಿಷ್ಠತೆ ತತ್ರ ಕೃಷ್ಣೇನ ಸಹಿತ ಕಲೌ. ನಾವು ಹಚ್ಕೊಳ್ಳೋದಿರಲಿ, ಮೇಲೆ ಗೋಪಿಚಂದನ ಇಟ್ಕೊಳ್ಳೋದೇ ಎಷ್ಟು ಪುಣ್ಯ ಅಂತ ಹೇಳ್ತಾರೆ. ಗೋಪಿಚಂದನ ಇಟ್ಕೊಂಡ್ರೆ ವೈಬ್ರೇಷನ್ಸ್ನಿಂದ ಅದು ಒಳ್ಳೇದಾಗುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಎಷ್ಟೋ ಜನ ಗೋಪಿಚಂದನ ಹಚ್ಕೊಳ್ಳೋದಿಲ್ಲಲ್ಲ,
ಇರೋದೇ ಹುಡುಕಿ ಬರ್ತಾರೆ ಕೊನೆಗೆ ತೊಗೊಳ್ಳಿ ಅದಕ್ಕೆ ಅಕಸ್ಮಾತ್ ಎಮರ್ಜೆನ್ಸಿ ಸಿಕ್ಕರೆ ಕೊನೆಗೆ ಇಲ್ಲ ಅಂತ ಹೇಳ್ತಾರೆ. ಹುಡುಕಿದಾಗ ಮಾಡ್ತಾರೆ ಅಂತ ಅರ್ಥ, ಇರೋದು ಇಲ್ಲ ಅದು ಗೊತ್ತಿರುತ್ತೆ ಅವರಿಗೆ, ಬಯಸ್ಕೋಬಾರದು ಅಂತ ಹುಡುಕಿದಾಗ ಮಾಡ್ತಾರೆ. ತಾರಕ ಗೃಹೇಯಸ್ಯ ಗದಾ ತಿಷ್ಠೇತ್, ಅದಿಷ್ಟು ಕೂಡ ಊರ್ಧ್ವ ಪುಂಡಾಣಿ ಸರ್ವಪುಣ್ಯ ಫಲಾಪ್ತಯೇ ಗೋಪೀಚಂದನ ವೃತ್ತಿಕ ದ್ವಾರಕಾ ತಿಷ್ಠತೆ ತತ್ರ. ದ್ವಾರಕೆಯಲ್ಲಿ ಸಿಗೋದಾದ್ರಿಂದ ಗೋಪಿ ಮನೆಯಲ್ಲಿ ದ್ವಾರಕಾ ಕ್ಷೇತ್ರ ಇದ್ದ ಲೆಕ್ಕ, ಮನೆಯಲ್ಲೇ ಏನಾಗುತ್ತೆ ಈಗ ದ್ವಾರಕಾ ಕ್ಷೇತ್ರದ ವಾತಾವರಣ ಬರುತ್ತೆ ಅಂತ ಹೇಳ್ತಾರೆ. ದ್ವಾರಕಾ ತಿಷ್ಠತೆ ತತ್ರ ಕೃಷ್ಣೇನ ಸಹಿತಾ ಕಲೌ. ಬರೀ ದ್ವಾರಕ ಅಲ್ಲ, ಕೃಷ್ಣ ಸಮೇತವಾದ ದ್ವಾರಕ ನಮ್ಮಲ್ಲಿ ಇದ್ದಾಗ ಲೆಕ್ಕ, ಅಷ್ಟು ಪುಣ್ಯ. ಗೋಪಿಚಂದ್ರನ ಇಟ್ಬಿಟ್ಟ ಅದೇ ಮೊದಲು ತೊಗೋಬೇಕಾದ್ರೆ ಪೂಜೆ ಮಾಡೇ ತೊಗೋಬೇಕು. ಅಲ್ಲಿ ತೊಗೋಬೇಕಾದ್ರೆ ಗೋಪಿಚಂದನ ಪಾಪಜ್ಞ ಅಂತ ಅಲ್ಲಿ ತೊಗೊಂಡು ನಿತ್ಯ ಅದು ಗೋಪಿನ ಹಚ್ಕೋಬೇಕಾದ್ರೆ ಮೊದಲು ಏನು ಮಾಡಬೇಕು, ನಾವು ಅದನ್ನು ಪ್ರಾರ್ಥನೆ ಮಾಡಬೇಕು, ಆಮೇಲೆ ಹಚ್ಕೋಬೇಕು. ತುಳಸಿನೂ ಹಾಗೇನೆ, ತುಳಸಿ ತೊಗೊಂಡ್ಮೇಲೆ ಮಾಡಿ ಮೊದಲೇ ಮನೇಲಿ ಪೂಜೆ ತೊಗೋಬೇಕಾದ್ರೆ ಕೂಡ ಮತ್ತೆ ಏನು ಮಾಡಬೇಕು, ಅದನ್ನು ನಮ್ಮ ಸ್ತೋತ್ರ ಮಾಡೇ ತೊಗೋಬೇಕು. ಗಂಟೆನ ಪೂಜೆ ಮಾಡಿ ಆಮೇಲೆ ಉಪಯೋಗಿಸ್ತೀವಲ್ಲ ಹಾಗೆ ಪ್ರತಿಯೊಂದು ಪದಾರ್ಥಕ್ಕೂ ಮೊದಲು ಜನರೆಲ್ಲ ಪೂಜೆ ಸಲ್ಲಿಸಿಬಿಟ್ಟೆ ಮುಂದೆ ಹೋಗ್ಬೇಕು. ಹಾಂ ಏನ ಹಾಂ ಹೌದು, ಎಲ್ಲ ಬಿಡುವುದಿಲ್ಲ ಪೌರಸ್ಯ ತೊಗೊಳ್ತೀವಿ ಅಂತ ಹೇಳಬೇಕು. ದ್ವಾರಕಾ ತಿಷ್ಠತೆ ತತ್ರ ಕೃಷ್ಣೇನ ಸಹಿತ ಕಲವು. ಅದು ಕಲಿಯುಗದಲ್ಲಿ ಇನ್ನೂ ಶ್ರೇಷ್ಠ, ಯಾಕೆಂದರೆ ಇದು ವೈಷ್ಣವರು ಸಿಗೋದು ಕಡಿಮೆ ಆದ್ದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ವಸ್ತು ಕಡಿಮೆ ಇದ್ದಷ್ಟು ಕೂಡ ಏನಾಗುತ್ತಾಗ, ಇನ್ನೂ ಮೊನ್ನೆ ಹೇಳ್ತಿದ್ದೆ ಅಲ್ಲಿ ಹೋದಾಗ ಯಾರೋ ಹೇಳಿದರು, ದ್ವಾರಕಕ್ಕೆ ಹೋದಾಗ ಗೋಪಿಚಂದನೆಲ್ಲ ಫಾರಿನರ್ಸ್ ಏನು ಟೆಸ್ಟ್ ಮಾಡಿಬಿಟ್ಟು ಅತ್ಯಂತ ಉಪಯುಕ್ತವಾದ ಅಂಶ ಇದೆ ಅಂಥೇಳಿ ಇಲ್ಲಿಂದ ಹೋಗ್ತಾ ಇದೆ ಅಂತ. ಗೋಪಿ ತನ್ನಗಟ್ಟೆ ಹೋಗ್ತಾ ಇರುತ್ತೆ ಶಿಪ್ಪಲ್ಲಿ, ಗೊತ್ತಾಯ್ತಾ. ಇನ್ನಷ್ಟು ಮುಂದೆ ಕಾಲ ಗೋಪಿ ಇವೆಲ್ಲ ಉಪಯೋಗ ಬರುತ್ತಾಗ ಮೊನ್ನೆ ಗೋಪಿ ಈಗಲೇ ಒಂದು ಕಾಲಕ್ಕೆ ಏನು ಮಾಡಬೇಕು ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ ಈಗಾಗಲೇ. ಗೋಪಿಚಂದ ಗಾಡಿ ಎಷ್ಟು ದಿವಸ ತನ್ನಗಟ್ಟೆ ಹೋಗ್ತಾ ಇದ್ರು, ಅಲ್ಲಿಂದ ಎಷ್ಟು ದಿವಸ ಇರುತ್ತೆ, ಒಂದು 5 ಡೇ ಹೋಗಲೇಬೇಕು. ಕಲಿಯುಗಾದ್ರೆ ಅದು ಗೋಪಿಚಂದನ ಹಚ್ಕೊಳ್ಬಾರು ಕಡಿಮೆ ಆಗ್ತಾರೆ, ಗೋಪಿಚಂದನ ಸಿಗೋದೇ ಕಡಿಮೆ ಆಗ್ತಾ ಹೋಗುತ್ತೆ, ಬರ್ತಾ ಬರುತ್ತೆ ಆ ಸ್ಥಿತಿ ಬರುತ್ತೆ. ಹಾಂ ಅದು ಯಾವುದೋ ಕೆಮಿಕಲ್ ಇದೆ ಅಂತ ಅದರಲ್ಲಿ, ಅದು ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಉಪಯೋಗಿಸ್ತಾರೆ, ಗೊತ್ತಾಯ್ತಾ. ಅದೊಂದು ಆಲ್ಟ್, ಅದು ಎಲ್ಲದಲ್ಲಿ ಏನಿರುತ್ತೆ ನಮಗೆ ಗೊತ್ತಾಗಲ್ಲ, ಸೈನ್ಸ್ ತೆಗೆದಾಗ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಬರುತ್ತೆ. ಸಹಿತಾ ಕಲವು ಯಸ್ಮಿನ್ ಗೃಹೇ ತಿಷ್ಠತಿ ಗೋಪಿಚಂದನಂ. ಇದರಲ್ಲೇ ಬರೀತಾರೆ ವಿಷ್ಣು ತೀರ್ಥರು ಸನ್ಯಾಸಪತಿಯಲ್ಲಿ ಬರೀಬೇಕಾದ್ರೆ ದೇವತೆಯರು ಯುದ್ಧ ಆಯಿತು, ದೇವತೆಗಳಿಗೆ ಅದ್ರು ದೈತ್ಯರು ಸೋತುಬಿಟ್ರು. ಯಾತಕ್ಕೆ ಅಂದರೆ ದೇವತೆಗಳು ಗೋಪಿಚಂದನ ಹಚ್ಕೊಂಡು ಯುದ್ಧ ಮಾಡಿದರು, ಹಚ್ಕೊಂಡಿರಲಿಲ್ಲ, ಅದೊಂದು ಕಾರಣ ಕೊಡ್ತಾರೆ. ಸೊ ಗೋಪಿಚಂದ್ರ ಹಚ್ಕೊಂಡೋದ್ರೆ ಜಯ ಸಿದ್ಧ ಅಂತಾರೆ. ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಹಚ್ಕೊಂಡು ಬ್ಯಾಟ್ ಮಾಡಿಬಿಟ್ರೆ ಕಸಾಗಿದೆ. ಗೋಪಿಚಂದನ ಹಚ್ಕೊಳ್ಳೋದು ಜಯಕಾರಕ, ವೆರಿ ಇಂಪಾರ್ಟೆಂಟ್. ಅದು ಲಕ್ಷ್ಮೀ ಸನ್ನಿಧಾನ ತುಂಬ ಹೇಳ್ತಾರೆ ಅದ್ರ ಬಗ್ಗೆ, ಅಲ್ಲಿ ವಿಷ್ಣು ತೀರ್ಥರು ಬರೀತಾರೆ. ಯಾವುದೇ ಇಲ್ಲಿ ಇವರು ಹೇಳ್ತಾರೆ ಯಸ್ಮಿನ್ ಗೃಹೇ ತಿಷ್ಠತಿ ಗೋಪಿಚಂದನಂ ಭಕ್ತ್ಯಾ ಲಲಾಟೆ ಮನುಜೋ ಬಿಭರ್ತಿ ತಸ್ಮಿನ್ ಗೃಹೇ ತಿಷ್ಠತಿ ಸರ್ವದಾ ಪ್ರಭು ಶ್ರಿಯಾರ್ಚಿತಃ ಕಂಸ ನಿಷೂದನೋ ಹರಿಹಿ. ಎಷ್ಟು ಒಳ್ಳೆ ಶ್ಲೋಕಗಳು. ಯಸ್ಮಿನ್ ಗೃಹೇ ತಿಷ್ಠತಿ ಗೋಪಿಚಂದನಂ, ಯಾರ ಮನೆಯಲ್ಲಿ ಯಾವ ಮನೆಯಲ್ಲಿ ಗೋಪಿಚಂದನ ಇರುತ್ತೋ ಭಕ್ತ್ಯಾ ಲಲಾಟೆ ಮನುಜೋ ವಿಭರ್ತಿ, ಭಕ್ತಿಯಿಂದ ಹಣೆಯಲ್ಲಿ ಯಾವನು ಗೋಪಿಚಂದನ ಹಚ್ಕೊ. ಲಲಾಟೆ ಅಂದರೆ ಉಪಲಕ್ಷಣ, ಹಣೆಯಲ್ಲಿ ಮಾತ್ರ ಹಚ್ಕೋಬೇಕು ಅಂತಲ್ಲ, ಲಲಾಟೋಪಲಕ್ಷಿತ ಸರ್ವಾಂಗೇಶು ಅಂತ ಅರ್ಥ. ಹಚ್ಕೊಂಡ್ರೆ ತಸ್ಮಿನ್ ಗೃಹೇ ತಿಷ್ಠತಿ ಸರ್ವದಾ ಪ್ರಭು, ಕೃಷ್ಣರ ಸನ್ನಿಧಾನ ಯಾವಾಗಲೂ ಇರುತ್ತೆ. ಶ್ರಿಯಾರ್ಚಿತ, ಲಕ್ಷ್ಮೀ ಸಮೇತನಾಗಿ ವಾಸ ಮಾಡ್ತಾನೆ, ಅಂದರೆ ಸಂಪತ್ಕರ. ತಿಷ್ಠತಿ ಸರ್ವದಾ ಪ್ರಭು, ಪರಮಾತ್ಮ ಯಾವಾಗಲೂ ಸನ್ನಿಧಾನ ಇಟ್ಟಿರ್ತಾನೆ ಅಂತ ಹೇಳಿದ್ರಿಂದ ಅಷ್ಟು ಮುಖ್ಯವಾದದ್ದು ಗೋಪಿಚಂದನ. ಕ್ರಿಯಾವಿಹೀನಂ ಯದಿ ಮಂತ್ರಹೀನಂ ಸದ್ಭಾವಹೀನಂ ಯದಿ ಭಕ್ತಿವರ್ಜಿತಂ ಧೃತಂ ಲಲಾಟೆ ಯದಿ ಗೋಪಿಚಂದನಂ ಪ್ರಾಪ್ನೋತಿ ಯತ್ಪುಣ್ಯಫಲಂ ತದಕ್ಷಯಂ. ಇನ್ನೊಂದು ಮುಖ ಗೋಪಿಚಂದನ ಇನ್ನೇನು ಪ್ರಯೋಜನ ಅಂದರೆ ಕ್ರಿಯಾವಿಹೀನಂ ಯದಿ ಮಂತ್ರಹೀನಂ, ಯಾವುದೋ ಒಂದು ಕ್ರಿಯೆ ಸರಿಯಾಗಿ ಮಾಡದೆ ಹೋಗಿದ್ದರೆ ಯಜ್ಞಯಾಗಾದಿಗಳಲ್ಲಿ, ಅಥವಾ ಮಂತ್ರಗಳು ಹೆಚ್ಚು ಕಡಿಮೆ ಆಗಿದ್ದರೆ, ಮಂತ್ರವೇ ಇಲ್ಲದೆ ಹೋಗಿದ್ದರೆ, ಸದ್ಭಾವಹೀನಂ ಮತ್ತು ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಬಂದಿದ್ದರೆ, ಯದಿ ಭಕ್ತಿ ವರ್ಜಿತಂ, ಅಕಸ್ಮಾತ್ ಭಕ್ತಿ ಇಲ್ಲದೆ ಹೋದರೂ ಕೂಡ, ಭಕ್ತಿ ಪೂರ್ತಿ ಭಕ್ತಿ ಇಲ್ಲದವರೆ ಉಪಯೋಗ ಇಲ್ಲ, ಪ್ರಾಪರ್ ಪ್ರಪೋರ್ಷನೇಟ್ ಭಕ್ತಿ ಇಲ್ಲದೆ ಹೋದರೂ ಕೂಡ ಇದು ಏನು ಮಾಡುತ್ತೆ, ಮೇಕಪ್ ಮಾಡುತ್ತೆ. ಯಾವುದು ಗೋಪಿಚಂದನ ಅದೆಲ್ಲ ಸರಿ ಮಾಡಿಬಿಡುತ್ತೆ ಅಂತೇಳಿ. ಭಕ್ತಿ ವರ್ಜಿತಂ ಧೃತಂ ಲಲಾಟೆ ಯದಿ ಗೋಪಿಚಂದನಂ, ಧೃತಂ ಲಲಾಟೆ ಯದಿ ಗೋಪಿಚಂದನಂ, ಲಲಾಟದಲ್ಲಿ ಗೋಪಿಚಂದನ ಇತ್ತು ಅಂದರೆ ಪ್ರಾಪ್ನೋತಿ ಯತ್ ಪುಣ್ಯಫಲಂ ತದಕ್ಷಯಂ, ಆ ಪುಣ್ಯಫಲ ಅಲ್ಲಿ ಬರೋದ್ರಿಂದ ಆ ನಿರ್ವಿಘ್ನ ಪರಿಹಾರ ಆಗುತ್ತೆ. ನ್ಯೂನತೆಯನ್ನು ಯಂತ್ರಹೀನಂ ಕ್ರಿಯಾಹೀನಂ ಬರುತ್ತಲ್ಲ, ಆ ನ್ಯೂನತೆಯನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ಗೋಪಿಚಂದನ ಹಚ್ಕೊಂಡೇ ಮಾಡಬೇಕು ಅಂತ ಅರ್ಥ. ಯಸ್ಯಾಂತಕಾಲೇ ಖಲು ಗೋಪಿಚಂದನಂ ಬಾಹೋರ್ಲಲಾಟೆ ಯದಿ ಮಸ್ತಕೇವ ಪ್ರಯಾತಿ ಲೋಕಂ ಕಮಲಾಸನಸ್ಯ ಗೋಪಾಲಘಾತಿ ಯದಿ ಬ್ರಹ್ಮ ಭವೇತ್. ಇನ್ನು ಗೋಪಿಚಂದನ ಇನ್ನೊಂದು ವಿಶೇಷ,
ಯಸ್ಯ ಅಂತಕಾಲೇ ಖಲು ಗೋಪಿಚಂದನ, ಮರಣಕಾಲದಲ್ಲಿ ಗೋಪಿಚಂದನ ಹಚ್ಕೊಂಡಿದ್ರೆ ಯಮಲೋಕಕ್ಕೆ ಹೋಗೋದಿಲ್ಲ ಅವನು ಅಂತ ಹೇಳ್ತಾರೆ. ಮರಣಕಾಲ ಯಾವಾಗತ್ತೂ ಗೊತ್ತಿರೋದಿಲ್ಲ, ಅದಕ್ಕೆ ಯಾವಾಗಲೂ ಹಚ್ಕೊಂಡಿದ್ರೆ ಏನಾಗೋದಿಲ್ಲ. ಅದು ಯಾವುದಾದ್ರು ಕೆಲವು ಗೊತ್ತಿದ್ದರೆ ಆ ಕಾಲಕ್ಕೆ ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು. ಟೋಟಲಿ ಅದು ಇದದು ಏನದು ಹಿಡನ್ನದು, ಯಾರ್ಯಾರಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ಹಚ್ಕೊಳ್ಳೋದು ಎಂದೂ ಬಿಡಬಾರ್ದು. ಯಶ್ಯಾಂತಕಾಲೇ ಖಲು ಗೋಪಿಚಂದನಂ ಏನ ಹೌದು, ಅದಕ್ಕೆ ಹೇಳಿದ್ವಿ ನಮ್ಮನ್ನು ನೋಡೋಕ್ಕೆ ಆಗೋದು. ಅವ್ನು ಎದ್ದು ಹೇಳ್ತೇವೆ ವಿ ಐ ಪಿಗಳನ್ನು ನಾನು ಪೊಲೀಸ್ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ, ಆ ಟೈಮ್ ನೋಡ್ತಾನೆ ಅವನು ವಿ ಐ ಪಿ, ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ ಅಂತಾರಲ್ಲ. ವಿ ಐ ಪಿ ವಿಷ್ಣು ಕಡೆಯವನ, ವಿ ಅಂದರೆ ವಿಷ್ಣು ಅಂತ ಅರ್ಥ ಆಗ್ತದೆ. ಆದ್ದರಿಂದ ವೆರಿ ಇಂಪಾರ್ಟೆಂಟ್ ವೈಷ್ಣವ, ಆದ್ದರಿಂದ ಅವ್ರು ಬರೋದೇ ಇಲ್ಲ. ಪ್ರಯಾತಿ ಲೋಕಂ ಬಾಹೋ ಲಲಾಟೆ ಯದಿ ಮಸ್ತಕೇಚ, ಕಣ್ಣು ಲಲಾಟ ಬಾಹು ಮಸ್ತಕಾದಿಗಳಲ್ಲಿ ಗೋಪಿಚಂದನ ಇತ್ತು ಅಂದರೆ ಪ್ರಯಾತಿ ಲೋಕಂ ಕಮಲಾಸನಸ್ಯ, ಕಮಲಾಸನ ಬ್ರಹ್ಮದೇವರು, ಸತ್ಯಲೋಕಕ್ಕೆ ಹೋಗ್ತಾನವನು. ಗೋಪಾಲಘಾತಿ ಯದಿ ಬ್ರಹ್ಮ ಭವೇತ್, ಯಾವುದೋ ಕಾರಣಕ್ಕೆ ಗೋಹತ್ಯ ಬಾಲಹತ್ಯ ಬ್ರಹ್ಮಹತ್ಯಾದಿ ಪಾಪ ಮಾಡಿದರೂ ಕೂಡ ಅಂತ್ಯಕಾಲಕ್ಕೆ ಇವನಿಗೆ ಸದ್ಗತಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅಷ್ಟರ ಮಟ್ಟಿಗೆ ಅದು ಫಲ ಇದೆ. ಅದು ಹೇಳ್ತಾರೆ, ಅದನ್ನು ನಮ್ಮ ಮಾಡಿದ್ರೂ ಕೂಡ ಅಂತ ಹೇಳೋದರಿಂದ ಅದು ನಿಷಿದ್ಧ. ಇನ್ನು ಮನಸ್ಸ ಮಾಡಿದ್ರೂ ಪರಿಹಾರ, ಕೆಲವು ಅಜ್ಞಾತವಾಗಿ ಮಾಡಿದ್ರೂ ಪರಿಹಾರ, ಆ ರೀತಿ ಅರ್ಥ ಅದಕ್ಕೆ. ಯಸ್ಮಿನ್ ಕಸ್ಮಿನ್ ಮಹಾಭಾಗ ವೈಷ್ಣವಾಧಾರಯಂತಿ ತಸ್ಮಿನ್ ವೈ ಮೃತ್ತಿಕಾ ಗ್ರಾಹ್ಯ ಶುಭಾರಮ್ಯ ಸುನಿರ್ಮಲ. ಇನ್ನೂ ಕೆಲಸ ಡೌಟ್ ಬಂತು ನಿಮಗೆ, ಈ ಮಣ್ಣು ಬರುತ್ತೋ ಇಲ್ವೋ ಅಂತ ಯೋಚನೆ ಬಂತು. ಅವಾಗ ಟೆಸ್ಟ್ ಏನು ಅಂದರೆ ಶ್ರೇಷ್ಠ ವೈಷ್ಣವರು ಧರಿಸ್ತಾ ಇದ್ದರೆ ಅದು ಗ್ರಾಹ್ಯ ಅಂತ ಅರ್ಥ. ನಮ್ಮಲ್ಲೂ ಅದೇ ಪದ್ಧತಿ. ಕೆಲವು ನಿಷಿದ್ಧ ಹೌದೋ ಅಂತ ಸಂಶಯ ಬಂದರೆ ಏನು ಮಾಡಬೇಕಾಗ, ಇಂಥವ್ರು ದೊಡ್ಡವರು ತಗೋತಾರೆ, ಮತ್ತೆ ಯೋಚನೆ ಮಾಡೋ ಕಾರಣ ಇಲ್ಲ. ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಸ್ಮೃತಿನೂ ಹಾಗೆ ಹೇಳೋದು, ಯಾವ ಕಾಲಕ್ಕೆ ನಿಮಗೆ ಬೇರೆ ಆಧಾರ ಸಿಗದೆ ಹೋಗಿಬಿಟ್ಟಾಗ ದೊಡ್ಡವ್ರು ಮಾಡೋದನ್ನು ನೋಡಿ ಮಾಡಿ. ಬಟ್ ಆಧಾರ ಇದ್ದಾಗ ದೊಡ್ಡವ್ರು ಮಾಡ್ತಿದ್ರೆ ತಪ್ಪ ಇದ್ದರೆ ಡೋಂಟ್ ಫಾಲೋ ಇಟ್. ಗೊತ್ತಾಯ್ತಾ? ಈಗ ತಪ್ಪು ಅಂತ ಗೊತ್ತಿದೆ, ದೊಡ್ಡವರು ತಗೋತಾ ಇದ್ದಾರೆ, ಏನು ಮಾಡಬೇಕಾಗ ಅವ್ರನ್ನ ಫಾಲೋ ಮಾಡಬೇಡಿ ಅಂತ ಹೇಳ್ತಾರೆ. ವಿಷಯ ಗೊತ್ತಿಲ್ಲ, ಯಾವುದು ಆಧಾರಗಳು ಯಾವುದೂ ಇಲ್ಲ, ಅದು ದೊಡ್ಡವ್ರು ತಗೋತಾರೆ, ಅವಾಗ ತೊಗೊಂಡು. ತುಂಬ ಜನ ಹಾಗಲ್ಲ, ದೊಡ್ಡವ್ರು ಏನೋ ಮಾಡ್ತಾರೆ ಅದು ಮಾತ್ರ ಹುಡುಕ್ತಾರೆ ಜನ, ಬೇರೆದನ್ನೆಲ್ಲ ದೊಡ್ಡದು ಅದು ಮಾತ್ರ ಹುಡುಕ್ಬಿಟ್ಟು ಅದು ಮಾತ್ರ ಫಾಲೋ ಮಾಡ್ತಾರೆ. ಹಾಗೆ ಮಾಡಬಾರ್ದು. ದೊಡ್ಡವರು ತಪ್ಪು ಫಾಲೋ ಮಾಡಿದರೆ ಅದು ಫಾಲೋ ಮಾಡಬೇಡಿ ಅಂತೇಳಿ. ತಪ್ಪು ಅಂತ ಗೊತ್ತೇನೆ ಬಿಟ್ಟುಬಿಡಿ. ಡೌಟ್ಫುಲ್ ಇದ್ದಾಗ ಅವ್ರು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡಿ. ಚಂದನೇನ ಮೃದಾವಾಪಿ ಮಂತ್ರಪೂತೇನ ಭಸ್ಮನ ಧಾರಯೇದುರ್ಧ್ವ ಪುಂಡ್ರಾಣಿ ನಾಮಭಿ ಕೇಶವಾದಿಭಿ. ಅದು ಇಂಪಾರ್ಟೆಂಟ್ ಪಾಯಿಂಟ್ ಬಂತು. ಹಾಗೆ ಗಂಧ ಹಚ್ಕೋಬೇಕಾದ್ರೆ ನಾವು ಹಚ್ಕೋತೀವಿ, ಅದೇ ರೀತಿ ಹಚ್ಕೋತೀವಿ. ಅದು ಹೇಳೇ ಇಲ್ವಲ್ಲ ಅಂತ ಕೇಳಿದರೆ ಚಂದನೇನ ಅದನ್ನು ಹೇಳಿ, ಚಂದನದಿಂದ ಹಚ್ಕೊಳ್ಳಿ. ನಿರ್ಮಾಲ್ಯ ಗಂಧದಿಂದ ಹಚ್ಕೋಬೇಕಾದ್ರೆ ಗೋಪಿಚಂದನ ಧಾರಣೆ ಹೇಗೋ ಇದನ್ನು ಹಾಗೆ ನಾಮ ಹೇಳಿಕೊಂಡೇ ಧಾರಣೆ ಮಾಡಬೇಕು ಅಂತ ಅರ್ಥ. ಚಂದನೇನ ಮೃದಾವಾಪಿ ಮಂತ್ರಪೂತೇನ ಭಸ್ಮನ. ಮಂತ್ರಪೂತ ಭಸ್ಮ ಅಂದರೆ ಈ ವಿಭೂತಿ ಇದಲ್ಲ, ಹೋಮ ಎಲ್ಲ ಮಾಡಿದ ಮೇಲೆ ಬರುತ್ತಲ್ಲ, ಅದನ್ನು ಹಚ್ಕೋಬೇಕಾದ್ರೂ ಕೂಡ ಅದು ಶ್ರೇಷ್ಠನೇ. ಹೋಮದ ಇದು ಇವರಲ್ಲಿ ಹೋಮದ್ದಲ್ಲ, ಇವರು ಉಪಯೋಗಿಸೋದು, ಇದು ನಿಷಿದ್ಧ. ಅದು ರಕ್ಷೆ ಎಂಬುದು ಶ್ರೇಷ್ಠ. ಕೆಲವರೆಲ್ಲ ನಮ್ಮಲ್ಲೂ ವಿಚಿತ್ರ ಮಾಡೋರಿದ್ದಾರೆ, ಅದು ಭಸ್ಮ ಹಚ್ಕೋಬಾರ್ದು, ನಾವು ಹಚ್ಕೊಬೋದಿಲ್ಲ ಅಂತ ವಾದ ಮಾಡೋರಿರ್ತಾರೆ. ತಪ್ಪದು. ಅದಕ್ಕೆ ಮಂತ್ರಪೂತವಾದ ಭಸ್ಮ, ಅದು ಮಂತ್ರ ಅವೈದಿಕ, ಆದ್ದರಿಂದ ಅದು ನಿಷಿದ್ಧ. ಇದು ಒಳ್ಳೆಯದೇ. ಧಾರಯೇದ್ ಊರ್ಧ್ವಪುಂಡ್ರಾಣಿ ನಾಮಭಿ ಕೇಶವಾದಿಭಿ. ಊರ್ಧ್ವಪುಂಡ್ರನ ಹಚ್ಕೋಬೇಕಿದ್ರೆ, ಊರ್ಧ್ವಪುಂಡ್ರ ಅಂದರೆ ಏನಾಗ ಪುಂಡ್ರನ ಮೇಲ್ಮುಖ ಹಚ್ಕೊಂಡಾಗ ಊರ್ಧ್ವಪುಂಡ್ರ ಅಂತ ಕರೀ. ಮೇಲ್ಮುಖವಾಗಿ ಹಚ್ಕೋಬೇಕೆ ಹೊರತು ಅದನ್ನು ಅಡ್ಡ ಹಚ್ಕೊಂಡ್ರೆ ಹೋಯ್ತು, ಮತ್ತು ಅದು ಎಫೆಕ್ಟ್ ಹೊರಟೋಯ್ತಾಗ. ಯಾವಾಗಲೂ ಕೂಡ ಹಾಗೆ ಊರ್ಧ್ವಪುಂಡ್ರ ಹಚ್ಕೋಬೇಕು. ಊರ್ಧ್ವಪುಂಡ್ರ ಹಚ್ಚಿ ಅದಕ್ಕೆ ನಾಡಿಗಳೆಲ್ಲ ಇರೋದು ಹೇಗೆ ಮೇಲ್ಮುಖ. ಆದ್ದರಿಂದ ಅದೇನು ಪ್ರತಿ ದಿವಸ ಮಾಡ್ತಾಯಿದ್ರೆ ಮ್ಯಾಸೇಜ್ ಆದಾಗ ಅದರಿಂದ ನಾವೇನೋ ಆ್ಯಕ್ಟಿವ್ ಆಗುತ್ತೆ. ಮತ್ತು ಸೆಟ್ರೈಟ್ ಆದಾಗ ಪ್ರಾಣಾಯಾಮ ಮಾಡಿದಾಗ ಶ್ವಾಸ ನಿಯಂತ್ರಣ ಮಾಡಿದಾಗ ಶ್ವಾಸ ನಿಯಂತ್ರಣದಿಂದ ಬಾಡಿಯೆಲ್ಲ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ. ಮತ್ತು ಅದೇ ರೀತಿಯೇ ನಾಡಿಗಳೆಲ್ಲ ಕೂಡ ಸರಿಯಾದ ಮಾರ್ಗದಲ್ಲಿರ್ತಾರೆ, ಇವನಿಗೆ ಅಮಂಗಳ ಆಗೋದಿಲ್ಲ. ದಿವಸ ಮಾಡೋದೆಲ್ಲ ಅದು ಪ್ರೋಸೆಸ್ ಕೂಡ ಹೌದು. ಅದಕ್ಕೆ ಅಡ್ಡ ಹಚ್ಕೊಂಡ್ಬಿಟ್ಟಾಗ ಏನಾಯ್ತು, ಅದಕ್ಕೀಗ ನಾವೇ ಡಿಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಾಗ ಅದು ಕೆಟ್ಟೋಯ್ತು. ಅಡ್ಡ ಹಚ್ಕೊಂಡ್ರೆ ಕೆಲಸಕ್ಕೆ ಮಾಡೋದಕ್ಕೆ ತಪ್ಪು. ಹೌದು, ಊರ್ಧ್ವ ಮೇಲ್ಮುಖ ಮೇಲ್ಮುಖ ತಿರ್ಯಕ್ಕೆ ಪುಂಡ್ರ ಅಂದ್ರೇನು, ಸೊಟ್ಟ ಹಚ್ಕೊ. ಅಡ್ಡ ಹಚ್ಕೊಂಡ್ರೆ ಸೊಟ್ಟ, ಅದು ಅದ್ದಾನ ಉಡ್ಡಾರ ನಾವು ಕೇಳಬೇಕಾದ್ರೆ ಉಂಟಲ್ಲ, ಅಡ್ಡಾನ ಉದ್ದಾನ ಅಂತ ಕೇಳಿದರೆ ಅವರು ಸ್ವಾರ್ಥವೋ ಎಷ್ಟೋರು ಅಂತ ಹೇಳೋದಕ್ಕೆ ಪದ್ಧತಿಗಳು. ಅವ್ರಿಗೆ ತೀರ ಕೇಳಿದ್ರೆ ಅರ್ಥ ಆಗೋದಿಲ್ಲ ಅಂತೇಳಿ ಈ ಥರ ಕೇಳಬೇಕು. ಅಡ್ಡಾನ ಉದ್ದಾರ ಅಂತ ಕೇಳಿದರೆ ಉಡ್ದವ್ರಿಗೆ ಅರ್ಥ ಆಗೋದಿಲ್ಲ. ಇವರು ಹೀಗೆ ತೋರಿಸ್ಬಿಡ್ತಾರೆ, ಬೋಧೋಯ್ತು. ಚಂದನೇನ ಮೃದಾವಾಪಿ ಮಂತ್ರಪೂತೇನ ಭಸ್ಮನ ಧಾರಯೇದ್ ಊರ್ಧ್ವಪುಂಡ್ರಾಣಿ ನಾಮಭಿ ಕೇಶವಾದಿಭಿ ಇತಿ ಅಗ್ನಿಹೋತ್ರಾದಿ ಉಕ್ತ ಮೃತ್ತಿಕಾಲಾಭೇ ತು ಅಹರಹ ವಿಷ್ಣುರ್ಪಿತೇನ ಭಸ್ಮನ ಧಾರಯೇದ್ ಇತ್ಯರ್ಥ. ಯಾವ್ಯಾವುದೂ ಸಿಗದೆ ಹೋಗಿಬಿಟ್ರೆ ಅಗ್ನಿಹೋತ್ರಾದಿ ಮಾಡಿದ ಭಸ್ಮ ಉಳ್ಕೊಂಡಿರುತ್ತಲ್ಲ ಅದನ್ನು ಹಚ್ಕೊಳ್ಳಿ. ಅದು ಇದು ಬೇರೆ, ಇದು ಅವೈಷ್ಣವ ವಿಭೂತಿ ಬೇರೆ, ಇದು ಬೇರೆ, ಇದನ್ನು ಹಚ್ಕೊಳ್ಳಿ. ಇದು ತೀರಾ ಲಾಸ್ಟ್ ಚಾನ್ಸ್ ಹೇಳಿದ ಮಾತಿದೆ.
ಊರ್ಧ್ವಪುಂಡ್ರಂ ದ್ವಿಜಃ ಕುರ್ಯಾತ್ ಮೃದಾ ವಾ ಚಂದನಾದಿನ ಬಿಲ್ವ ಮೂಲೇನ ವಾ ವಿಪ್ರೋ ನತಸ್. ಇವತ್ತು ಯಾತಕ್ಕೆ ಆಲ್ಟರ್ನೇಟಿವ್ ಯಾವ್ದು ಬರಲಿಲ್ಲ ಅಂದರೆ ಗೋಪಿಚಂದನ ಬೇಕಾಡು ಸಿಗೋದರಿಂದ ಅದು ನಮಗೆ ಅನುಕೂಲ ಆಗೋಯ್ತು. ಉಳಿದ ಆಪ್ಷನ್ಗೆ ಹೋಗೋ ನೆಸಿಟಿಯೇ ಬಂದಿಲ್ಲ ಈವರೆಗೂ ಕೂಡ. ಮತ್ತು ಎಲ್ಲ ಕರ್ಮದಲ್ಲೂ ಗೋಪಿಚಂದನ ದಾನ ಏನು ಮಾಡಿಬಿಟ್ರು, ಕಂಪಲ್ಸರಿ ಮಾಡಿಬಿಟ್ರು. ಗೋಪಿಚಂದನ ಧಾರಣೆ ಎಂಬುದು ಹೇಳ್ತಾರೆ ಅಪಿ ಸರ್ಷಪ ಮಾತ್ರ. ಒಂದು ಸಾಸಿವೆ ಕಾಳಿನಷ್ಟು ಗೋಪಿಚಂದನ ಕೊಟ್ಟರೂ ಕೂಡ ಪುನಾತಿ ಆಸಪ್ತಮಂ ಕುಲಂ, 7 ತಲೆ ವಂಶ ಉದ್ಧಾರ ಆಗುತ್ತೆ ಅಂತೇಳಿ ಅದೆಲ್ಲ ಆಚಾರ್ಯ ಹೇಳಿದ ವಿಶೇಷ ಶ್ಲೋಕಗಳವೆಲ್ಲ. ಪುನಾತಿ ಅಪಿ ಸರ್ಷಪ ಮಾತ್ರ ಯೋತ್ಯ ಜಾತಿ ದ್ವಿಜಾತಿಭ್ಯ ಗೋಪಿಚಂದನ. ಬ್ರಾಹ್ಮಣರಿಗೆ ಯಾರು ಗೋಪಿಚಂದನ ಅಂದರೆ ಬ್ರಾಹ್ಮಣರು ಅವರು ಹಚ್ಕೊಳ್ಳೋ ಅರ್ಹತೆ ಏನಾದ್ರು ಕೊಟ್ಟುಬಿಟ್ರೆ ಸಾರ್ಥಕ ಆಗೋದ್ರಿಂದ ಪುನಾತಿ ಆಸಪ್ತಮಂ ಕುಲಂ ಅಪಿ ಸರ್ಷಪ ಮಾತ್ರೇಣ. ಸಾಸಿವೆ ಕಾಳಿನಷ್ಟು ಕೊಟ್ಟರು ಕೂಡ ಅವರಿಗೆ 7 ತಲೆ ಉದ್ಧಾರ ಆಗೋಷ್ಟು ಪುಣ್ಯ ಬರುತ್ತೆ. ಅಷ್ಟೇ ಕೂಡ ಅಭ್ಯಾಸ ಮಾಡಬಾರ್ದು, ಅಷ್ಟು ಇಷ್ಟಿಷ್ಟೇ ಕೊಡಬಾರ್ದು. ಅಪಿ ಸರ್ಷಪ ಮಾತ್ರ ಮಿನಿಮಮ್ ಅಷ್ಟು ಕೊಟ್ಟರು ಆಗುತ್ತೆ ಅಂತ ಹೇಳಿದ್ರಿಂದ ಹೆಚ್ಚು ಎಷ್ಟು ಬೇಕಾದ್ರೂ ಕೊಡ್ಬೋದು. ನೋಡಿದರೆ ಸ್ಮಶಾನ ಸದೃಶ್ಯ ಮುಖಂ ಸುಡುಗಾರ್ ಮೋರೆ ಅಂತಾರೆ ಕಡೆಗೆಲ್ಲ. ಸುಡುಗಾರ್ ಮೋರೆ ಅಂದ್ರೇನು, ಮೈಲಿಗೆ ಅಂತ ಅರ್ಥ. ಹಚ್ಕೊಳ್ಳೋದು ಮೈಲಿಗೆ ಅಂತ. ಅವ್ರು ನೋಡಿದ್ರೆ ಸೂರ್ಯನ ನೋಡಬೇಕು. ರಾತ್ರಿ ಸೂರ್ಯ ಇರೋದಿಲ್ಲ, ಅದು ಬೆಳಗಾಗೋರಿಗೆ ಹಾಗೆ ಎದ್ದು ಸೂರ್ಯ ನೋಡಿ ಆಮೇಲೆ ಸ್ನಾನ ಮಾಡ್ಕೋಬೇಕು. ಅಲ್ಲಿವರೆಗೂ ಮೈಲಿಗೆ ಇದ್ದಾಗ ಲೆಕ್ಕ ಅವ್ರು ತಡೀತಲ್ಲ. ಇವತ್ತು ಆ ರೀತಿ ಬೇಲ್ ನೋಡ್ಕೊಂಡೆ ಓಡಾಡಬೇಕೆ ಹೊರತು ಯಾರೂ ಸಿಗೋಲ್ಲ. 199 ಅಂಥವರೇ ಸಿಗ್ತಾರೆ. ಆದ್ದರಿಂದ ಸಿಗೋದಾ ಗೋಪಿಚಂದನ ದಾನ ಎಲ್ಲ ಕಾರ್ಯದಲ್ಲೂ ಗೋಪಿಚಂದನ ದಾನ. ಯಾಕೆ ವೈಷ್ಣವ ಪ್ರಧಾನ ಲಾಂಛನ ಅದನ್ನು ಕೊಡಲೇಬೇಕು. ಅದನ್ನು ಕೊಟ್ಟರೆ ಉಳಿದೆಲ್ಲ ದಾನಕ್ಕೂ ಸಬ್ಸ್ಟಿಟ್ಯೂಟ್ ಇದ್ದ ಹಾಗೆ ಅದಾದರೂ ಕೊಡ್ರಿ ಕೊನೆ ಪಕ್ಷ. ವೈಷ್ಣವತ್ವ ಉಳಿಸೋಕ್ಕೆ ಅನುಕೂಲ ಆಗುತ್ತಲ್ಲ ಹಾಗೆ. ಕಲೆಯವರ ಅಂದರೆ ದೇಹ ಅಂತ. ಆ ಕಲೆಯವರ ಕೂಡ ವೈಷ್ಣವ ಬಾಡಿ ಅದು ಹೋಮ ಮಾಡಬೇಕಲ್ಲ. ಆಮೇಲೆ ಅದು ಅಗ್ನಿಯಲ್ಲಿ ಮಾಡೋದೇನದು ಜಡ ಅಲ್ಲ, ಅದು ದೇಹ ಕೊಡ್ಬೇಕು. ಅದು ಹೋಮ ಮಾಡೋದು ಜೀವನ ಅಲ್ಲಲ್ಲ, ಜಡನೇ ದಾನ ಮಾಡೋದಲ್ಲಿ, ಜಡನೇ ದಹನ ಮಾಡೋದು. ಕಲೆಯವರ ದಹನ ಮಾಡೋದ್ರಿಂದ ಹೋಮ ಮಾಡಿದಾಗ ಲೆಕ್ಕ. ಕೊನೆಯ ಹೋಮ ಅದು ಔಭೃತ ಸ್ನಾನ ಇದ್ದಾಗೆ ಹೋಮ ಮಾಡಬೇಕು. ಅದು ವೈಷ್ಣವ ಪದಾರ್ಥ ಆಗ್ಬೇಕಾದ್ರೆ ಏನು ಮಾಡಬೇಕು, ಅದಕ್ಕೀಗ ಗೋಪಿಚಂದನ ಹಚ್ಚಬೇಕು. ಆದ್ದರಿಂದ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಶವಕ್ಕೂ ವೈಷ್ಣವ ಶವ ಅಂತ ಕರೀತಾರೆ. ವೈಷ್ಣವ ಶವ ಹಚ್ಚಿಬಿಟ್ರೆ ಇಲ್ಲದ್ರೆ ವೈಷ್ಣವ ಶವ ಆಗಿಬಿಡ. ಆ ದೃಷ್ಟಿಯಿಂದ ಹೆಣಕ್ಕೂ ಗೋಪಿಚಂದನ ಹಚ್ತಾರೆ ಅಂದಮೇಲೆ ಬದುಕನ್ನು ಹಚ್ಕೊಳ್ಳದೆ ಹೋದರೆ ಹೆಣಕ್ಕಿಂತ ಕಡಿಯಾದಾಗ ಲೆಕ್ಕ. ಶವಕ್ಕೂ ಶೃಂಗಾರ ಮಾಡ್ತಾರೆ. ಗೋಪಿಚಂದನ ಹಚ್ಕೊಂಡಾಗ ವಜ್ರಾಸಗಳು ಭಾರಿ ತಮಾಷೆ ಹೇಳ್ತಾರೆ. ರೋಜು ವಿದ್ವಲ್ ಅನಾಮಯಿತ ದೊಡ್ಡ ದೊಡ್ಡ ಸಭೆಗೆ ಹೋಗಿಬಿಟ್ಟು ಗೋಪಿ ಜೋರಾಗಿ ಹಚ್ಕೊಂಡು ಮುದ್ರೆ ಹಾಕ್ಕೊಂಡು ಶಾಲೆ ಹೊತ್ಕೊಂಡು ಹೋಗಿಬಿಟ್ರೆ ಅವ್ರು ದೊಡ್ಡಾಚಾರ ತಿಳ್ಕೊಂಡ್ಬಿಡ್ತಾರೆ. ಪಾಪ ಇವರು ದೊಡ್ಡಾಚಾರ ಆ್ಯಕ್ಚುಲಿ. ಅಲ್ಲಿ ಹೋದಾಗ ಇವರು ಮಾತಾಡಬಾರ್ದು ಅಷ್ಟೇ, ಸುಮ್ಮನೆ ಹೊತ್ಕೊಂಡ್ಬಿಡ್ತಾರೆ. ಮಹಾಪಂಡಿತ ಅಂಥೇಳಿ ಪಂಡಿತ ಸಿಗೋದ್ರೆ ಸಿಗ್ತಾನೆ ಇರ್ತದೆ. ಆಲ್ ಬೆನಿಫಿಟ್ಸ್ ಯಾರೋ ಅಂದರೆ ಹೋದಷ್ಟು ಬೇರೆ ಅನ್ಬಾರ್ದು, ಬರೀ ಕೈ ಆಡಿಸ್ತಿದ್ರೆ ಆಯ್ತಷ್ಟು. ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ, ಬಾಯಿ ಬಿಡ್ತಾರೆ. ಆದರೆ ವಜ್ರಾಶ್ರವಣ ಮಾತದು ತಮಾಷೆ. ವಿದ್ವಲ್ ಅಲಾಮಿತ ಬರೀ ಪಂಡಿತರಲ್ಲ, ಪಂಡಿತ ಶೇಖರ ಅಂತ ಕರೆದು ಬಿಡ್ತಾರೆ ಚೆನ್ನಾಗಿ ಹಚ್ಕೊಂಡು ಹೋದರೆ. ಆದ್ದರಿಂದ ಹಚ್ಕೊಳ್ಳಿ. ಮತ್ತು ಹೀಗೆ ಅದು ಹಣೆ ಬರ ಹೀಗೆ ಬರೆದಿರ್ತಾರಲ್ಲ, ಈಗ ಹಚ್ಕೊಂಡ್ಬಿಡಿ, ಹಣೆ ಬರ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಕಾಟ್ ಹಾಕಿದಾಗ ರೀತಿಯ ಗೋಪಿಚಂದನ ಹಚ್ಕೊಂಡಿದ್ದರೆ ಎಂಥ ಕೆಟ್ಟ ಹಣೆ ಬರ ಇದ್ದವನು ಕೂಡ ಸರಿ ಹೋಗಿಬಿಡ್ತಾನೆ. ಮತ್ತು ಊರ್ಧ್ವ ಅಂದರೆ ಅದು ನಿಚ್ಚಣಿಕೆ ಇದ್ದಾಗೆ, ಸ್ಟೇರ್ ಕೇಸ್ ವೈಕುಂಠಕ್ಕೆ ಏಣಿ ಹಾಕಿದಾಗ ಲೆಕ್ಕ. 3 ಕಾರಣ ಕೊಡ್ತಾರೆ. ಒಂದು ಭಾರಿ ಪಂಡಿತ ಅನ್ಸ್ಕೊತಾನೆ ನಿಜ. ಇನ್ನೊಂದು ಅರ್ಥದಲ್ಲಿ ಗೋಪಿ ಹಚ್ಕೊಂಡು ವೈಷ್ಣವತ್ವ ಒಂದು ಮುಂದೆ ಪಾಂಡಿತ್ಯ ಬರುತ್ತೆ ಅಂತಲೂ ಅರ್ಥ. ಮುಂದೆ ಒಂದು ಕಾಲಕ್ಕೆ ಏನಾಗ್ತಾನೋ ಅವನು ಪಂಡಿತನಾಗ್ತಾನೆ. ಅದು ಸುಮ್ಮನೆ ಹೇಳಿದ್ದಲ್ಲ, ನಿಜ ಅಂತ ಅರ್ಥ. ವಿಷ್ಣು ಭಕ್ತಿ ಸಾಧನ ಅಂದರೆ ಅದೇ. ನಾರದರು ಗೋಮ ಹಚ್ಕೊಂಡೇ ಅವರು ಮುಂದೆ ಅನುಕೂಲಕ್ಕೆ ಬರಲಿಲ್ಲ. ನಾವೇನು ವೈಷ್ಣವರ ಸಂಪರ್ಕ ಬಂದರೆ ಏನಾಗುತ್ತೆ ಕೊನೆಗೆ, ಅದು ಕೊನೆಗೆ ಜ್ಞಾನದಲ್ಲಿ ಎಂಡಾಗಲೇಬೇಕು. ಕರ್ಮ ಅದು ಕರ್ಮ ಎಲ್ಲಿ ಹೋಗ್ಬೇಕು ಕೊನೆಗೆ, ಜ್ಞಾನೇ ಪರಿಸಮಾಪ್ಯತೆ, ಜ್ಞಾನಕ್ಕೆ ಎಂಡಾಗಲೇಬೇಕು. ಆದ್ದರಿಂದ ಇವತ್ತಲ್ಲ ನಾಳೆ ಅವನೇನಾಗ್ತಾನೆ, ಪಂಡಿತನಾಗ್ತಾನೆ ಅಂತ ಒಂದು ಅರ್ಥ. ಮತ್ತು ಜನ ತಪ್ಪು ತಿಳ್ಕೊತಾರೆ, ಅದು ಲೋಕಕ್ಕೆ ಇನ್ನೊಂದು ಅರ್ಥ. ಇಮ್ಮಿಡಿಯೇಟ್ ಬೆನಿಫಿಟ್ ಅಂದರೆ ಒಂದು ಊಟ ಗ್ಯಾರಂಟಿ. ಕೊನೆ ಪಕ್ಷ ಮಠಗಳಿಗೆ ಹೋದಾಗ ಜೋರಾಗಿ ಹಚ್ಕೊಂಡಿದ್ದಾರೆ, ಊಟದ ದಕ್ಷಿಣ ಗ್ಯಾರಂಟಿ. ಊಟಕ್ಕೆ ಸಿಗೋಷ್ಟು ಅಷ್ಟಂತೂ ಸಿಗುತ್ತೆ. ಅದು ಲೌಕಿಕ ವಜ್ರಾಶ್ರವಳಿ ಏನೇ ಬರೋದು ತಮಾಷೆಯಾಗಿ ಬರೆದಿರ್ತಾರೆ, ಒಳಗೆ ಅಧ್ಯಾತ್ಮದಲ್ಲೂ ಬರೆದಿರ್ತಾರೆ. ಎರಡನೇದು ಏನಾಯ್ತು, ಅದೀಗ ಮೇಲಕ್ಕೆ ಹೋಗ್ತಾರೆ. ಕರೆಕ್ಟ್, ಅದು ಉರ್ದು ಪುಣ್ಯ ಹಚ್ಕೊಂಡಾಗ ಅದು ಮೇಲಕ್ಕೆ ಹೋಗೋದು ಗುರುತದು ಅಂತ. ಚೆನ್ನಾಗಿ ಬುದ್ಧಿವಂತ ನೋಡ್ತಾರೆ, ಭಾರಿ ಮೇಲೆ ಬರ್ತಾನೆ ಅಂತ ಹೇಳೋದಿಲ್ಲ ನೋಡಿ. ಅವನ್ನ ಭಾರಿ ಮೇಲೆ ಬರ್ತಾನೆ ಅಂತ ಹೇಳಿದರೆ ಅದು ಅಭಿವೃದ್ಧಿ ಬರುತ್ತೆ ಅಂತ ಅರ್ಥ. ಇನ್ನು ಎಂಭಟ್ರ ಹತ್ತಿರ ಬರೋದಿಲ್ಲ. ವಿಷ್ಣು ಭಕ್ತರಂತ ನೋಡಿದ ಮೇಲೆ ಬಿಟ್ಟುಬಿಡ್ತಾರೆ. ಅದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಯಮಗೀತ ಅದು ವಿಷ್ಣು ಪುರಾಣದಲ್ಲಿ ಹೇಳ್ಬೇಕಾದ್ರೆ ಗೋಪಿಚಂದನ ಹಚ್ಕೊಂಡವ್ರನ್ನ ಕರ್ಕೊಂಬರಬೇಡಿ ಅದನ್ನು ಹೇಳ್ತಾರೆ. ಈಗೆಲ್ಲ ಬೆನಿಫಿಟ್ ಇರೋದ್ರಿಂದ ಮಾಡಿ. ಪಿತೃಗಳಿಗೆ ಭಾರಿ ಸಂತೋಷ ಕೊಡೋದು. ಪ್ರತಿಯೊಬ್ಬರಿಗೂ ಕೂಡ ಅದು ಯೂನಿಫಾರ್ಮ್, ವೈಷ್ಣವರ ಯೂನಿಫಾರ್ಮ್. ಅದನ್ನು ಹಚ್ಕೊಂಬೇಡಿ, ಅನುಕೂಲ ಆಗೇ ಆಗುತ್ತೆ. ಎಲ್ಲಿ
ಅದೇ ಹೇಳಿ ಮೇಲೆ ಅಂತ ಹೇಳಿದ್ರೆ ಅದೇ ಸುಷುಮ್ನ ನಾಡಿ ಮೇಲೆ ಹೋಗಿ ಇಲ್ಲಿ ಬರಬೇಕಾದ್ರಿಂದ ಅಡ್ಡನಾಡಿ ಯಾವುದೂ ಇಲ್ಲ, ಅದು ಅಡ್ಡನಾಡಿ ಅಂತ ಹೆಸರಿದೆ. ಅಡ್ಡನಾಡಿ ಮನುಷ್ಯ ಅಂತ ಅಡ್ಡನಾಡಿ ಅಂದರೆ ಸರಿ ಇಲ್ಲ ಅಂತ ಅರ್ಥ. ಉದ್ದ ಮಾಡ್ಕೊಂಡು ಸರಿ ಮಾಡ್ತಾ ಸೆಟ್ರೇಟ್ ಆಗ್ತಾ 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 ಹೋಗ್ತಾನೆ. ಕೊನೆಗೆ ಅವ್ರಿಗೆ ಎಲ್ಲ ರೀತಿಯಾದ ಯೋಗ ಸಿದ್ಧಿಗೆ ಹೆಲ್ಪ್ ಆಗುತ್ತೆ. ಯೋಗ ಸಿದ್ಧಿಗೆ ಅಸಿಸ್ಟ್ ಮಾಡೋ ಕೋಲ್ ಹಿಡ್ಕೊಂಡು ಹೋಗಿ ನಡ್ಕೊಳ್ಳೋಕೆ ಅನುಕೂಲ ಆಗೋದಿಲ್ಲ. ಅದು ಫಿಸಿಕಲ್ ಅಸಿಸ್ಟೆನ್ಸ್ ಆಗೋ, ಇದು ಸ್ಪಿರಿಚುವಲ್ ಅಸಿಸ್ಟೆನ್ಸ್ ಕೊಡೋದ್ರಿಂದ ಗೋಪಿಚಂದನ ಹಚ್ಕೊಳ್ಳಿ. ಏನೂ ಬರದವರು ಗೋಪಿಚಂದನ ಹಚ್ಕೊಳ್ಳೋಷ್ಟಾರು ಅದು ಅಭ್ಯಾಸ ಮಾಡಿ ಬರ್ತಾ ಮುಂದೆ ಎಲಿಜಿಬಿಲಿಟಿ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಗೋಪಿಚಂದನ ಹಚ್ಕೊಳ್ಳೋ ಅಧಿಕಾರ ಇದೆ. ಧೃತ್ವಾತು ಧೌತ ವಸ್ತ್ರಂಚ ಸಕೃತ್ ಆಚಮ್ಯ ವಾರಿಣ, ಅಲ್ಲಿಗೆ ಅದು ಮುಗೀತೀಗ. ಯಾವುದು ಊರ್ಧ್ವಪುಂಡದ ವಿಷಯ ಮುಗಿದು ಮುಂದೆ ತುಂಬ ಹೇಳ್ತಾರೆ. ಅದನ್ನು ನಾಳೆ ಅಲ್ಲ ನಾಡಿದ್ದು ಕಂಟಿನ್ಯೂ ಮಾಡಿ. ಇನ್ನೂ ಸ್ವಲ್ಪ ಹೇಳೋದಿದೆ, ಅದನ್ನ ಹೇಳಿ ಮುಂದೆ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ. ಒಂದು ನಿಮಿಷ. ಯದವೋಚಮಹಂ ತೇನ ಪ್ರಿಯತ